ಮಂಗಳವಾರದ ಸಂಜೆಯ 4 ಗಂಟೆಯ ಹೊತ್ತಿನಲ್ಲಿ ನಾನು ನಿಮ್ಮ ಜೊತೆ ಆಗಿದ್ದೀನಿ, ನಿಮ್ಮ ಆರ್ಜೆ ರಮ್ಯಾ. ಮಂಗಳವಾರ ಸಂಜೆ 4 ಗಂಟೆ ಆಯ್ತು ಅಂದ್ಮೇಲೆ ಸಿನಿದನಿ ಕಾರ್ಯಕ್ರಮ ಆರಂಭ ಆಗ್ಲೇಬೇಕು. ಹಳೆಬೇರು ಹೊಸ ಚಿಗುರು ಕೂಡಿರಲು ಮರ ಸೊಬಗು ಅನ್ನೋ ಹಾಗೆ ಕನ್ನಡ ಚಿತ್ರರಂಗದಲ್ಲೂ ಹಿರಿಯ ಕಲಾವಿದರ ಜೊತೆ ಹೊಸ ಕಲಾವಿದರು ಬೆರೆತಾಗ ಮಾತ್ರ ಚಿತ್ರರಂಗ ಸೊಬಗಿನಿಂದ ಇರೋದಕ್ಕೆ ಸಾಧ್ಯ. ಹೊಸ ಚಿಗುರು ಪ್ರಕೃತಿಗೆ ಹೇಗೆ ಮುಖ್ಯವೋ ಹಾಗೆ ಉದಯೋನ್ಮುಖ ನಟ, ನಿರ್ದೇಶಕ, ನಿರ್ಮಾಪಕ ಚಿತ್ರರಂಗಕ್ಕೆ ಮುಖ್ಯ ಆಗ್ತಾರೆ. ಹಾಗಾಗಿಯೇ ಇವತ್ತಿನ ಸಿನಿದನಿಯಲ್ಲಿ ಉದಯೋನ್ಮುಖ ಕಲಾವಿದರಾದಂತ ಅರುಣ್ ನಮ್ಮ ಜೊತೆಯಾಗಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ, ಆತ್ಮೀಯ ಸ್ವಾಗತ ಆಕಾಶವಾಣಿಗೆ. ನಮಸ್ತೆ ಮ್ಯಾಮ್. ಹೇಗಿದ್ದೀರಿ? ಚೆನ್ನಾಗಿದೆ, ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಕನ್ನಡ ಚಿತ್ರರಂಗ ಹೇಗಿದೆ? ಕನ್ನಡ ಚಿತ್ರರಂಗ ತುಂಬಾ ಚೆನ್ನಾಗಿದೆ ಮ್ಯಾಮ್. ತುಂಬಾ ಚೆನ್ನಾಗಿದೆ. ಹೌದು. ಸೊ ಹೊಸ ಕಲಾವಿದರನ್ನ ಬರಮಾಡ್ಕೊಳ್ತಾ ಇದೆಯಾ? ಖಂಡಿತ, ನಿಜ ಮ್ಯಾಮ್. ನೀವು ಇತ್ತೀಚೆಗೆ ನೋಡಿದಾಗ ಹೊಸ ಕಲಾವಿದರು ಜಾಸ್ತಿ ಇದ್ದಾರೆ. ಹೊಸಬ್ರ ಚಿತ್ರಗಳು ಕೂಡ ಇವಾಗ ತುಂಬಾ ಹಿಟ್ ಆಗ್ತಾ ಇದೆ. ಏನೋ ಒಂದು ಸ್ಪೆಷಲ್ ಇದೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಜನ. ಒಳ್ಳೆ ಬೆಳವಣಿಗೆ ಅಲ್ಲ? ಖಂಡಿತ. ಸೂಪರ್. ಸಿನಿಮಾ ಜೊತೆಗೆ ನಿಮಗೆ ನಂಟು ಬೆಸೆದಿದ್ದು ಹೇಗೆ, ಯಾವಾಗ? ನಮ್ಮ ತಂದೆ ಮತ್ತೆ ನಮ್ಮ ದೊಡ್ಡಪ್ಪ ಇವರು ಅಣ್ಣವ್ರ ಅಭಿಮಾನಿ. ಆಗ್ರೋ ಚಿಕ್ಕಣ್ಣ ಅವರು ಅಣ್ಣವ್ರ ಸಿನಿಮಾದಲ್ಲಿ ಮಾಡಿದ್ದಾರೆ. ಓಕೆ. ಆಗ್ರೋ ಚಿಕ್ಕಣ್ಣ ಫ್ರೆಂಡ್ಸ್ ಬಂದು ನಮ್ಮಪ್ಪ, ನಮ್ಮ ದೊಡ್ಡಪ್ಪ ಮತ್ತು ಫ್ರೆಂಡ್ಸ್. ಸೊ ಅಣ್ಣವ್ರ ಬರ್ತ್ಡೇಗೆಲ್ಲ ಹೋಗಿ ಕೇಕ್ ಕಟಿಂಗ್ ಮಾಡಿ ಫೋಟೋಸ್ ಅದೆಲ್ಲ ನಮ್ಮ ದೊಡ್ಡಪ್ಪ ಮನೇಲಿದೆ. ನೀವು ಹೋಗಿದ್ರಾ? ಇಲ್ಲ, ನಮ್ಮನ್ನು ಕರ್ಕೊಂಡು ಹೋಗ್ಲಿಲ್ಲ. ಓಕೆ. ಸೊ ಹೋಗಿದ್ದಾರೆ. ಸೊ ಆಗ್ಲಿಂದ ಆಗ್ರೋ ಚಿಕ್ಕಣ್ಣ ಅವ್ರ ಮಗ ರಾಜೇಶ್ ಅಂತ. ಸೊ ಅವರು ನಾವೆಲ್ಲ ಚಿಕ್ಕ ವಯಸ್ಸಿಂದ ಕಲಾವಿದರು ಈ ಕಡೆ ನಟನೆಯನ್ನು ನೋಡ್ತಾ ಇದ್ವಿ, ಸಿನಿಮಾದಲ್ಲೂ ನೋಡ್ತಾ ಇದ್ವಿ ಅವ್ರನ್ನ. ಆಗ್ಲಿಂದ ಸ್ವಲ್ಪ ಹೋಗ್ತೀನಿ ನಾನು ಸಿನಿಮಾದಲ್ಲಿ ಮಾಡಿದ್ರೆ ಹೇಗಿರುತ್ತೆ ಅಂತ. ಸೊ ಆಗ್ಲಿಂದ ಶುರು ಆಯ್ತು ಮ್ಯಾಮ್. ಮತ್ತೆ ಸ್ಕೂಲ್ ಟೈಮಲ್ಲಿ ಸ್ಟೇಜ್ ಮೇಲೆ ನಾಟಕ ಮಾಡಿದ್ದು ವಜ್ರದ ಬೇಟೆ ಅಂತ ನಾಟಕ ಮಾಡಿದ್ದೆ. ನಮ್ಮ ಟ್ಯೂಷನ್ ಸರ್ ಹೇಳ್ಕೊಟ್ಟಿದ್ರು ವಜ್ರದ ಬೇಟೆ ಅಂತ ನಾಟಕ ಮಾಡಿದ್ದೆ. ಅದಾದ್ಮೇಲೆ PUC ಅಲ್ಲಿ ಮಾಡೋಕ್ಕಾಗಲಿಲ್ಲ. ಡಿಗ್ರಿಯಲ್ಲಿ ಮತ್ತೆ ನಂದು ಆಸೆ ಏನಿತ್ತು, ನಾನು ಕ್ಲಾಸಸ್ಗೆ ಹೋಗಕ್ಕೆ ಶುರು ಆದೆ, ನಟನೆ ಕ್ಲಾಸಸ್ಗೆ. ಅದಾದಮೇಲೆ ಡೈರೆಕ್ಷನ್ ಹುಚ್ಚಿತ್ತು. ಡೈರೆಕ್ಷನ್ಗೆ ತುಂಬ ಕಡೆ ಕೇಳಿದೆ, ಬೆಂಗಳೂರಾಗಲೇ ಕಾಸ್ಟ್ಲಿ ಇತ್ತು. ಕಲಿಯೋಕ್ಕೆ ನಾನು ಅನ್ಕೊಂಡೆ ಕಲಿಯೋಕ್ಕಾಗಲ್ಲ ನನಗೆ ಅಂತ. ಮತ್ತು ಆಗ ಇಂಟರ್ನೆಟ್ ಸ್ಟಾರ್ಟ್, ಯೂಟ್ಯೂಬೆಲ್ಲ ನೋಡ್ತಾ ಇದ್ದೆ. ಆಗೇನು ಮಾಡ್ತಾ ಇದ್ದೆ, ಇಂಗ್ಲೀಷ್ ಮೂವೀಸ್ IMDb ಅಂತ ವೆಬ್ಸೈಟ್ ಇದೆ, ಅದರಲ್ಲಿ ಸ್ಕ್ರಿಪ್ಟ್ ಹಾಕ್ತಾರೆ ಸಿನಿಮಾಗಳದ್ದು. ಆ ಸ್ಕ್ರಿಪ್ಟ್ ಇಂಗ್ಲೀಷಲ್ಲಿ ಇರ್ತಾ ಇತ್ತು. ಸೊ ಇಂಗ್ಲೀಷಲ್ಲಿ ಸ್ಕ್ರಿಪ್ಟ್ ತೊಗೊಂಬಂದ್ಬಿಟ್ಟು ಮೂವಿನ ಪ್ಲೇ ಮಾಡ್ತಾ ಇದ್ದೆ ಮನೇಲಿ. ಮೂವಿನ ಪ್ಲೇ ಮಾಡಿ ಆ ಶಾರ್ಟ್ ವೈಸ್ ಡಿವೈಡ್ ಮಾಡ್ಕೋತಾ ಇದ್ದೆ. ಶಾರ್ಟ್ ಡಿವೈಡ್ ಮಾಡಿ ಇಲ್ಲಿ IMDb ಅವ್ರೇನು ಶಾರ್ಟ್ ಡಿವೈಡ್ ಮಾಡಿದ್ದಾರೆ ಅಲ್ಲಿ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತಾರೆ. ಓಕೆ, ಕ್ಯಾಮ್ರಾ ಯಾವ ಕಡೆ ಮೂವ್ ಆಯಿತು, ಹೆಂಗಾಯಿತು, ಡೈಲಾಗ್ ಎಲ್ಲಿ ಸ್ಟಾರ್ಟ್ ಆಗುತ್ತೆ, ಇನ್ನೊಬ್ಬ ಆರ್ಟಿಸ್ಟ್ ಯಾವ ಕಡೆಯಿಂದ ಬರ್ತಾನೆ, ಸೇಮ್ ಅದೇ ಥರನೇ ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ. ಸೊ ಆ ಥರ ನಾನು ಸ್ಕ್ರೀನ್ ರೈಟಿಂಗ್ ಕಲ್ತಿದ್ದು. ಹಾಗಿದ್ರೆ ನೀವಿಲ್ಲಿ ಸ್ಕ್ರಿಪ್ಟು ನೋಡ್ತಾ, ಆ ಕಡೆ ವಿಜುವಲ್ಸ್ ನೋಡ್ತಾ, ಸೊ ಎರಡನ್ನೂ ಟ್ಯಾಲಿ ಮಾಡ್ತಾ ಹೇಗಿರ್ಬೇಕು ಒಂದು ಡೈರೆಕ್ಷನ್ ಅನ್ನೋದನ್ನ ಕಲಿತಾ ಹೋದ್ರಿ. ಸೊ ಇಲ್ಲಿ ಎಲ್ಲ ಒಂದು ಕಡೆ ತರಬೇತಿ ಕೇಂದ್ರಗಳಿಗೆ ಹೋಗಿ ಕಲಿಯೋದಕ್ಕಿಂತ ಹೆಚ್ಚಾಗಿನೇ ಆಸಕ್ತಿ ವಹಿಸಿ ಕೂತ ಜಾಗದಲ್ಲಿ ಕಲಿಯೋ ಕೆಲಸ ಮಾಡಿದ್ದೀರಿ. ಹೌದು. ಸೂಪರ್. ಸೊ ಇದ್ರ ಜೊತೆಗೆ ಏನೇ ಆದ್ರೂ ಕೂಡ ಚಿತ್ರರಂಗ ಅಂತ ಹೇಳೋದು ಎಲ್ರು ಕೈ ಹಿಡಿಯುತ್ತೆ ಅಂತ ಹೇಳಿಕ್ ಆಗಲ್ಲ. ಎಲ್ಲ ಒಂದ್ ಕಡೆ ಪ್ರತಿಭೆ ಜೊತೆಗೆ ಲಕ್ ಬೇಕು ಅನ್ನುವಂತ ಮಾತು ನಾವು ಆಗಾಗ್ಗೆ ಕೇಳ್ತಾ ಇರ್ತೀವಿ. ಕಂಪ್ಲೀಟ್ ಅದನ್ನೇ ವೃತ್ತಿಯಾಗಿ ಸ್ವೀಕಾರ ಮಾಡೋದಕ್ಕೂ ಅಥವಾ ಪ್ರವೃತ್ತಿಯಾಗಿ ಸ್ವೀಕಾರ ಮಾಡೋದಕ್ಕೂ ವ್ಯತ್ಯಾಸ ಇದೆ. ನೀವು ಇದನ್ನೇ ಕಂಪ್ಲೀಟ್ ವೃತ್ತಿಯಾಗಿ ಸ್ವೀಕಾರ ಮಾಡಿದ್ದೀರಿ ಅಂದ್ರೆ ಒಂದ್ ರೀತಿ ಧೈರ್ಯ ಬೇಕು. ಅದನ್ನಂತೂ ಹೇಳಬಲ್ಲೆ, ಧೈರ್ಯ ಬೇಕು. ಆ ಧೈರ್ಯ ಎಲ್ಲಿಂದ ಬಂತು? ಮ್ಯಾಮ್, ನಮ್ಮ ತಂದೆ ಪೊಲೀಸು. ಅಲ್ಲೇ ಇದೆ ಧೈರ್ಯ. ಇಲ್ಲ, ಅವ್ರೂ ಅಷ್ಟೇ. ನಿನ್ನ ಸಿನಿಮಾಗೆಲ್ಲ ಹೋಗ್ಬೇಡ, ನಮ್ಮ ಫ್ಯಾಮಿಲಿಲಿ ಯಾರು ಇಲ್ಲ. ಸಿನಿಮಾ ಥಿಯೇಟ್ರಲ್ಲಿ ನೋಡ್ದ, ಚಪ್ಪಾಳೆ ಹೊಡೆದ, ಸಿಳ್ಳೆ ಹೊಡೆದ, ಬಾ ಕೆಲ್ಸಕ್ಕೆ ಹೋಗು, 9 ಗಂಟೆಗೋ 5 ಗಂಟೆಗೆ ಬಾ, ರೆಸ್ಪಾನ್ಸಿಬಿಲಿಟೀಸ್ ಇದೆ, ನೀವು ಸಿನಿಮಾ ಅಂತ ಹೋದ್ರೆ ಏನೂ ಮಾಡೋಕ್ಕಾಗಲ್ಲ ಅಂತ. ನಾನು ಆಯಿತು ಅಂದ್ಬಿಟ್ಟು ಜಾಬ್ಗೆ ಹೋಗಿದೆ, ಜಾಯ್ನ್ ಆದೆ MNC ಕಂಪ್ನಿಗೆ. ಮತ್ತು ಫಾರಿನ್ಗೆ ಹೋಗಿದ್ದೆ ಒಂದು 3 to 6 months. ಅಲ್ಲಿಂದ ಸ್ವಲ್ಪ ದುಡ್ಡು ತೊಗೊಂಬಂದು, ದುಡ್ಡು ಆಯಿತು, ಸ್ಯಾಲರಿ ಇದೆಲ್ಲ ಸೇವ್ ಮಾಡಿಕೊಂಡೆ. ಸರಿಯಾಗಿ ಊಟ ಎಲ್ಲ ಮಾಡಿದೆ, ಸ್ವಲ್ಪ ದುಡ್ಡು ಇಟ್ಕೊಂಡೆ, ಕ್ಯಾಮ್ರಾಗೆ ಬೇಕು, ಸೆಟ್ಟಿಗೆ ಬೇಕು ಅಂದ್ಬಿಟ್ಟು. ಆ ದುಡ್ಡು ತೊಗೊಂಬಂದು ಇಲ್ಲಿ ಎಲ್ಲ ತೊಗೊಂಡ್ಬಿಟ್ಟು ಐಟಮ್ ಎಲ್ಲ ತೊಗೊಂಡು, ಕ್ಯಾಮ್ರಾ, ಯೂನಿಟ್, ಲೈಟ್ಸು ಎಲ್ಲ ತೊಗೊಂಡೆ. ನಮ್ಮಪ್ಪ ಗೊತ್ತಾಗಿಲ್ಲ, ನಾನು ಬೇರೆ ರೂಮ್, ನಮ್ದೊಂದು ಅಡ್ಡ ಇದೆ ಮ್ಯಾಮ್, ಹಾಸ್ಟೆಲ್ ಅಂತ ಕರಿತೀವಿ ನಾವು ಹೆಬ್ಬಾಳದಲ್ಲಿ. ಅಲ್ಲ ಹುಡುಗ ನಂಗೆ ತುಂಬ ಸಪೋರ್ಟ್. ತಮ್ಮ ಅಶೋಕ, ಬಾಲ, ಚೇತನ್, ಪ್ರಸಾದ್, ಆಮೇಲೆ ಚಿಟ್ಟಿ, ನಿಖಿಲ್, ಟೀಮ್ ರವಿ, ಇವರೆಲ್ಲ ನಂಗೆ ತಾತ ಅಂತ ಕರಿತೀವಿ. ಸೊ ಇವರೆಲ್ಲ ನಂಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡೋದು. ಸೊ ಎಲ್ಲ ಒಂದ್ ಕಡೆ ಫಾರಿನ್ ಹೋಗಕ್ಕೂ ಮುಂಚೆನೆ ಇಂಥದ್ದೆಲ್ಲ ಸ್ಕೆಚ್ ಹಾಕೊಂಡು ಹೋಗಿದ್ದೆ. ನಾನು ಹೋಗ್ತಾ ಇರೋದೇ ಇದಕ್ಕೆ ಹೋಗಿದ್ದೇವೆ. ಇದೇ ತರ ಮನೇಲಿ ಕೇಳಿದ್ರೆ ನಮ್ಮ ಅಪ್ಪ ನಂಗೆ ದುಡ್ಡು ಕೊಡಲ್ಲ, ನನ್ಗೆ ಎಕ್ಸ್ಟ್ರಾ ದುಡ್ಡು ಬೇಕು. ಸೊ ನಂಗೆ ಇಲ್ಲಿ ಕಡೆ ಆಪ್ಷನ್ ಇದೆ, ಈ ಕಡೆ ಈ ಸ್ಯಾಲ್ರಿ ಆಫೀಸಿಂದನೂ ಸ್ಯಾಲ್ರಿ ಬರ್ತಾ ಇತ್ತು, ಮತ್ತು ಅಲ್ಲಿ UK ಸ್ಯಾಲ್ರಿಯಲ್ಲೂ ನಂಗೆ ಬರ್ತಿತ್ತು. ಸೊ ಅದನ್ನು ಸೇವ್ ಮಾಡ್ಕೊಬಿಟ್ಟೆ. ನಂಗೆ ಇಲ್ಲಿ ಕಡಿಮೆ ಸಂಬಳ ಅಂತ ಹೇಳ್ಬಿಟ್ಟು ಅಲ್ಲಿ ಜಾಸ್ತಿ ಸಂಬಳ ಇರೋದು ನಂಗೆ ಸೇವ್ ಮಾಡ್ಕೊಂಬಿಟ್ಟು ಇಲ್ಲಿ ಕ್ಯಾಮ್ರಾ ಎಲ್ಲ ತೊಗೊಂಡು ಇಲ್ಲಿ ಬಂದ್ಬಿಟ್ಟು ಶಾರ್ಟ್ ಫಿಲಮ್ ಮಾಡಿದೆ. ನಮ್ಮ ಅಪ್ಪ ಹತ್ರ ಸಿಗಾಕೊಂಬಿಟ್ಟೆ ಮೇನ್ ರೋಡಲ್ಲಿ ಒಂದ್ಸರಿ. ಏನೋ ಮಾಡ್ತಾ ಇದೆ ಅಲ್ಲಿ ಅಂದರು, ಪೊಲೀಸ್ ಡ್ರೆಸ್ಸಲ್ಲೇ ಶೂಟಿಂಗ್ ಮಾಡ್ತಾ ಇದ್ದೀನಿ. ಸರಿ ಬಾ ಮನೆಗೆ. ಮನೇಲಿ ಫುಲ್ ಕ್ಲಾಸ್. ಏನಿತ್ತು? ಲಾಟಿ ರುಚಿ ಇತ್ತು? ಲಾಟಿ ರುಚಿ ಇಲ್ಲ, ಬರೀ ಮಾತಲ್ಲೇ. ಮಾತಲ್ಲಿ ನಾನು ಇವಾಗ ಜಾಬ್ ಹೋಗ್ತಾ ಇದೀನಲ್ಲ ಮ್ಯಾಮ್, ಹೊಡೆಯೋದೆಲ್ಲ ಇಲ್ಲ. ದೊಡ್ಡವರಾಗ್ಬಿಟ್ಟಿದ್ದೀರಾ? ಓಕೆ. ಸೊ ಅದಾದಮೇಲೆ ಇಲ್ಲ ನಂಗೆ ಇಂಟ್ರೆಸ್ಟ್ ಇದೆ, ಹೋಗು, ಲೈಫ್ ಹಾಳು ಮಾಡ್ಕೋಬೇಡ ಅಷ್ಟೇ. ಆಯಿತು.
ಆಮೇಲೆ ನಮ್ಮ ಹುಡುಗರು ಹಾಕೊಂಡು ಅದೇ ಹೇಳ್ದೆ ನಮ್ಮ ಚೇತನ್ ಪ್ರಸಾದ್ ಚಿಟ್ಟಿ ಟೀಮ್ ಹಾಕೊಂಡು ನಾವು ಒಂದು ಸಿನಿಮಾ ಮಾಡಿದ್ವಿ ಮಿತ್ರ ಅಂತ ಶಾರ್ಟ್ ಫಿಲ್ಮ್ ಮಾಡಿದ್ವಿ. ಅದು ನಾವೇ ನಮ್ಮ ಗಣೇಶ ಹಬ್ಬಕ್ಕೆ ರಿಲೀಸ್ ಮಾಡಿದ್ವಿ. ಥಿಯೇಟರ್ ಸೆಟ್ ಹಾಕಿಸ್ದೆ ನಮ್ಮ ಗಣೇಶ ಹಬ್ಬಕ್ಕೆ. ಥಿಯೇಟರ್ ಸೆಟ್ ಹಾಕ್ಸಿ ಅಲ್ಲಿ ರಿಲೀಸ್ ಮಾಡಿದೆ. ನಾವು ಹುಡುಗರಿಗೆ ತುಂಬಾ ಖುಷಿ ಆಯ್ತು, ಟ್ಯಾಲೆಂಟ್ ಚೆನ್ನಾಗಿದೆ ಮಾಡು ಅಂತ. ನೆಕ್ಸ್ಟ್ ಬಂದ್ಬಿಟ್ಟು ರಾಜಿ ಅಂತ ಮಾಡಿದೆ. ನಮ್ಮ ಅಣ್ಣ ಇದ್ದ ರಾಜೇಶ್ ಅಂತ, ಸೊ ಅವ್ನು ಹಾಕ್ಕೊಂಡು ರಾಜಿ ಅಂತ ಶಾರ್ಟ್ ಫಿಲ್ಮ್ ಮಾಡಿದೆ. ಇದು ಡ್ರಗ್ ಅಡಿಕ್ಟ್ ಆದರೆ ಹೇಗಿರುತ್ತೆ ಅಂತ. ಅದರಲ್ಲಿ ತಾರಾಗ ನಮ್ದು ನಾವು ಇನ್ನೊಂದು ಹುಡುಗಿ ಇದ್ಲು, ರಾಜೇಶ್ ಚೆಟ್ಟಿ, ನಮ್ಮ ಹುಡುಗರೆಲ್ಲ ಇವರೆಲ್ಲ ಇದ್ದು ಮಾಡಿದ್ದು ರಾಜಿ. ಸೊ ಅದನ್ನು ಹನುಮಾನ್ ನಗರಲ್ಲಿ ಥಿಯೇಟ್ರ್ ಕೊಡ್ತಾರೆ, ಅಲ್ಲಿ ಚಿಕ್ಕ ಥಿಯೇಟ್ರ್ ಇತ್ತು, ಅದು ಥಿಯೇಟ್ರಲ್ಲಿ ರಿಲೀಸ್ ಮಾಡಿದೆ. ಆಮೇಲೆ ಅಲ್ಲಿಗೆ ನಮ್ಮ ಅಪ್ಪನ ಕರೆಸಿದೆ. ಅಪ್ಪ ಒಂದು ಗೆಸ್ಟ್ ಆಗಿ ಕರೆಸ್ಬಿಟ್ಟು ಅಲ್ಲಿ ದೀಪ ಎಲ್ಲ ಬೆಳಗ್ಗೆ ಮಹೇಶ್ ಬಿ ಪಟ್ಟಣ ಶೆಟ್ಟಿ ಅವ್ರು ನಂಗೆ ಪ್ರೊಡ್ಯೂಸಿಂಗ್ ಸ್ವಲ್ಪ ಹೆಲ್ಪ್ ಮಾಡಿದ್ರು. ಸೊ ಅವ್ರಿಂದ ಹೆಲ್ಪ್ ತಗೊಂಡು ಸಿನಿಮಾ ರಿಲೀಸ್ ಮಾಡಿ ಅಪ್ಪ ಖುಷಿ ಆಯ್ತು, ಏನೋ ಮಾಡಪ್ಪ ಅಂದ್ರು. ಆಮೇಲೆ ಕೆಲಸ ಬಿಟ್ಟು ಸಿನಿಮಾ ಇಂಡಸ್ಟ್ರಿಗೆ ಬಂದೆ. ಇಷ್ಟೆಲ್ಲ ಮಾಡೋವಾಗ್ಲೂ ಕೂಡ ಕೆಲಸಕ್ಕೆ ಹೋಗ್ತಿದ್ದೆ ಮ್ಯಾಮ್. ಸೊ ಇದು ಅಲ್ಲಿ ವೃತ್ತಿ ಇತ್ತು, ಜೊತೆಗೆ ಇದು ಪ್ರವೃತ್ತಿ. ಸಾಟರ್ಡೆ ಸಂಡೇ ಶೂಟಿಂಗ್. ಸೊ ಎಲ್ಲಿ ಹನುಮಾನ್ ನಗರದ ಥಿಯೇಟರ್ ನಲ್ಲಿ ರಿಲೀಸ್ ಮಾಡಿದ್ಮೇಲೆ ಸೊ ಕಂಪ್ಲೀಟ್ ವೃತ್ತಿಯಾಗಿ ಚಿತ್ರರಂಗನ ಸ್ವೀಕಾರ ಮಾಡಿದ್ದೆ. ಅವಾಗ ಭಯ ಇರ್ಲಿಲ್ವಾ ಮ್ಯಾಮ್? ಭಯ ಇರಲಿಲ್ಲ, ಯಾಕಂದರೆ ನನಗೆ ಎಜುಕೇಷನ್ ಇತ್ತು. ಎಜುಕೇಷನ್ ಇಲ್ಲದೆ ಯಾರು ಸಿನಿಮಾಗೆ ಬರಬಾರ್ದು ಮ್ಯಾಮ್. ಎಜುಕೇಷನ್ ಇದ್ದರೆ ಸಿನಿಮಾ ಯಾರಿಗೂ ಯಾವತ್ತು ಕೈ ಕೊಡಲ್ಲ ಮ್ಯಾಮ್. ಏನು ಕ್ಲಿಕ್ ಆಗೋವರೆಗೂ ದುಡ್ಡು ಸೇರಲ್ಲ. ಆ ರೊಟೇಷನ್ಗೆ ದುಡ್ಡಿಗೆ ನೀವು ಕೆಲಸಕ್ಕೆ ಹೋಗಲೇಬೇಕು. ಸೊ ನಿಮ್ಗೆ ಯಾವಾಗ ರಜಾ ಇರುತ್ತೋ ಆವತ್ತು ನೀವು ಶೂಟಿಂಗ್ ಮಾಡ್ಕೊಂಡು ಪ್ಲಾನ್ ಮಾಡಬೇಕು. ನೀವು ಅಷ್ಟು ಹೋಮ್ವರ್ಕ್ ಮಾಡಬೇಕು. 4 ದಿವಸ ಶೂಟಿಂಗ್ನ 2 ದಿವಸದಲ್ಲಿ ಮುಗಿಸ್ಬೇಕು. ಹಗಲು ರಾತ್ರಿ ಕೆಲಸ ಮಾಡಬೇಕು. 12 hours ಶೆಡ್ಯೂಲ್ ಹಾಕೋಬೇಕು. 9 hours ಬದಲು 12 hours ಇಲ್ಲ 14 hours ಶೆಡ್ಯೂಲ್ ಹಾಕೊಂಡು ಮುಗಿಸ್ಬೇಕು ಸಿನಿಮಾ ಕತೆ. ಬೆಳಗ್ಗೆ ಶೂಟಿಂಗ್ ಆಗಬೇಕು, ನೈಟ್ ಶೂಟಿಂಗ್ ಆಗಬೇಕು, ಆ ಥರ ಪ್ಲಾನ್ ಮಾಡ್ಕೋಬೇಕು. ವಾರದಲ್ಲಿ 2 ದಿವಸ ಶೂಟಿಂಗ್. ಬಹುಶಃ ಅದಕ್ಕೆ ಅನ್ಸುತ್ತೆ ಈ ಸಿನಿಮಾ ಕುಟುಂಬದವರೆಲ್ಲ ಹೇಳೋದು ಕೈಗೆ ಸಿಗಲ್ಲ, ಮನೆಗೆ ಬರಲ್ಲ, ಹಗಲು ರಾತ್ರಿ ಗೊತ್ತಿಲ್ಲ. ಸೊ ಇದೆಲ್ಲ ನಿಮಗೂ ಕೂಡ ಅನ್ವಯಿಸೋದಾಗಿದೆ. ಸೊ ಇವತ್ತು ಹೀಗೆ ಇದೆಯಾ ನಿಮ್ಮ ಶೆಡ್ಯೂಲ್? ಇವತ್ತು ಅದೇ ಥರನೇ. ಇನ್ನೊಂದು ಮೂವಿ ಮಾಡ್ತಾ ಇದೀವಿ ಇವಾಗ. ಆಗ್ಲೇ ನಮ್ಮ ಆಫ್ ಸಿಕ್ದಾಗೆಲ್ಲ ಶೂಟಿಂಗ್. ಸೊ ಹಾಗಿದ್ಮೇಲೆ ನಿಮ್ಮ ಕಡೆಯಿಂದ ಬಂದಂತ ಒಂದು ಒಳ್ಳೆ ಕಿವಿ ಮಾತು ಏನಂದ್ರೆ, ಯಾರೇ ಸಿನಿಮಾಗೆ ಹೊಸದಾಗಿ ಬರ್ತಿದ್ದಾರೆ ಅಂತ ಹೇಳಿದ್ರೆ ಕೈಯಲ್ಲಿ ಒಂದು ವೃತ್ತಿ ಇರಬೇಕು. ಸೊ ಅದಿದ್ದು ಇದನ್ನ ನೀವು ಪಾರ್ಟ್ ಇಟ್ಕೊಂಡು ಬಂದು ಆಮೇಲೆ ಕ್ಲಿಕ್ ಆದ್ಮೇಲೆ ಏನ್ ಬೇಕು ಆಯ್ಕೆ ನಿಮ್ಮದು ಅನ್ನೋ ಹಾಗೆ. ಸೊ ಸೂಪರ್. ಸೊ ಈ ಮಧ್ಯೆ ನನಗೆ ಇನ್ನೂ ಕುತೂಹಲ ಏನಪ್ಪಾ ಅಂದ್ರೆ, ಆಗ್ಲೇ ನೀವು ಇಷ್ಟೆಲ್ಲ ಗಣೇಶ ಹಬ್ಬದ ದಿನ ಸ್ಕ್ರೀನ್ ಹಾಕಿ ರಿಲೀಸ್ ಮಾಡೋವಂಥದ್ದು, ಮತ್ತಿನ್ನೆಲ್ಲೋ ಹನುಮನಗರದ ಒಂದು ಪುಟ್ಟ ಥಿಯೇಟರ್ನ ತಗೊಂಡು ರಿಲೀಸ್ ಮಾಡೋವಂಥದ್ದು, ಅದು ಏನು ಶಾರ್ಟ್ ಮೂವೀಸ್ಗೆ ಈ ಮಟ್ಟಕ್ಕೆ ನೀವು ಪ್ರಯತ್ನ ಮಾಡೋದ್ರಿಂದ ಇನ್ನು ಸಿನಿಮಾ ಮಾಡಿದಾಗ ಹೇಗಿತ್ತು ಆ ತಯಾರಿ ಅನ್ನೋದ್ರ ಬಗ್ಗೆ ನಾನು ಕೇಳಬೇಕು. ಅದಕ್ಕಿಂತ ಮುಂಚೆ ನಿಮ್ದೊಂದು ಬ್ಯೂಟಿಫುಲ್ ಆಗಿರುವಂತ ಫೇವ್ರೆಟ್ ಗೀತೆ ಕಾಯ್ತಾ ಇದೆ ನನ್ನ ಪ್ಲೇ ಲಿಸ್ಟ್ ನಲ್ಲಿ. ನಮ್ಮ ಕೇಳಿದ್ರು ಕೂಡ ಅರುಣ್ ಅವ್ರಿಗೆ ಏನೇ ಪ್ರಶ್ನೆ ಕೇಳೋದಿದ್ರು ಅಥವಾ ನಿಮ್ಮ ಬೆಸ್ಟ್ ವಿಶಸ್ ನ ತಲುಪಿಸೋದಿದ್ರು ಖಂಡಿತ ನಮಗೆ ವಾಟ್ಸ್ಆಪ್ ಮಾಡಬಹುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಗೊತ್ತಾ ಇದೆಯಲ್ಲ, 94809013. ಕೇಳ್ತಾ ಇರೋದು ಆಕಾಶವಾಣಿ ಬೆಂಗಳೂರು ಸಿನಿದನಿ ಕಾರ್ಯಕ್ರಮ. ಅರುಣ್ ಅವರೇ, ಯಾಕೆ ಈ ಹಾಡು ಇಷ್ಟ? ಮ್ಯಾಮ್ ಇಲ್ಲ, ಯಾಕಂದರೆ ಪುನೀತ್ ರಾಜ್ಕುಮಾರ್ ಫುಲ್ ಡ್ಯಾನ್ಸ್ ಸಾಂಗ್ಸೇ ಜಾಸ್ತಿ ಇರೋದು. ಸೊ ಒಂದು ಲವಬಲ್ ಸಾಂಗ್, ಒಂಥರ ರೊಮ್ಯಾಂಟಿಕ್ ಆಗಿರೋ ಸಾಂಗ್, ಇದು ತುಂಬ ಚೆನ್ನಾಗಿದೆ. ಏನು ಸ್ಟೆಪ್ಸ್ ಇಲ್ಲದೆ ಬರೀ ವಾಕಿಂಗ್ ಅಲ್ಲೇ ಮುಗಿದೋಗುತ್ತೆ. ಹೌದು. ಸೊ ಪುನೀತ್ ಅಂದ್ರೆ ಬಹಳ ಇಷ್ಟನಾ? ತುಂಬಾ ಇಷ್ಟ ಮ್ಯಾಮ್. ಎಲ್ಲ ಸಿನಿಮಾಗಳನ್ನು ನೋಡಿದ್ದೀರಾ? ನೋಡಿದ್ದೇನೆ ಮ್ಯಾಮ್. ಯಾವುದು ಮಿಸ್ ಇಲ್ಲ. ಹೇಗಿದ್ಮೇಲೆ ಅಷ್ಟು ಇಷ್ಟಪಡ್ತಿದ್ದಂಥ ಒಂದು ಜೀವ ಇಲ್ಲ ಅಂದಾಗ ಹೇಗೆ ಅನ್ನಿಸ್ತು? ತುಂಬ ನೋವಾಗುತ್ತೆ ಮ್ಯಾಮ್. ಅದು October 29 ತುಂಬ ಶಾಕಿಂಗ್. ಅವತ್ತು ಆಫೀಸಲ್ಲಿದ್ದೆ, ನಮ್ಮ ಪೂರ್ವಾಂಕರದಲ್ಲಿ ವರ್ಕ್ ಮಾಡ್ತಾ ಇದ್ದೆ. ನಮ್ಮ ಮ್ಯಾಮ್ ಶ್ರೀವಿದ್ಯಾ ಅಂತ ಸರ್ ಅಂದರು, ಪುನೀತ್ ರಾಜ್ಕುಮಾರ್ ತೀರ್ಕೊಂಡ್ಬಿಟ್ಟಿದ್ದಾರೆ ಅಂತ. ಸುಮ್ಮನೆ ರೀ, ತಮಾಷೆ ಮಾಡಬೇಡಿ, ಏಪ್ರಿಲ್ ಫುಲ್ ಆಯಿತು ಅಂತ. ನಿಜರು ಎಲ್ಲ ಸತ್ತೋಗ್ಬಿಟ್ಟಿದ್ದಾರೆ ಅಂತೆ. ಅಲ್ಲ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದಾಗೆ ನಂಬಲೇ ಇಲ್ಲ. ಆಮೇಲೆ ಒಂಥರ ಮೈಂಡೆಲ್ಲ ಒಂಥರ ಫುಲ್ ಅಪ್ಸೆಟ್ ಆಗೋಯ್ತು. ಏನು ನಮ್ಮ ಗುರು ಥರ ಇದ್ದವರೆಲ್ಲ ಈಗ ಆಗ್ಬಿಟ್ರಲ್ಲ, ಹಂಗೆ ಸಡನ್ನಾಗಿ ಡೆತ್ ಆಯ್ತಲ್ಲ ಅಂತ. ಅದು ಒಳ್ಳೆ ಫಿಟ್ ಬಾಡಿ ಅದು. ಸೊ ಸಡನ್ನಾಗಿ ಹಂಗೆ ಸತ್ತೋಗ್ಬಿಟ್ರೆ ಒಂಥರ ಭಯ ಆಗಕ್ಕೆ ಶುರು ಆಯ್ತು. ಏನಿದು ಹಿಂಗಾಗೋಯ್ತಲ್ಲ, ಎಲ್ಲ ಸುಳ್ಳು ಹೇಳ್ತಾ ಇದ್ದಾರೆ, ಏನು ನಂಬಕ್ಕೆ ಇವಾಗ ನಂಬಕ್ಕಾಗಲ್ಲ. ಅದು ಒಂಥರ ಶಾಕಿಂಗ್ ನ್ಯೂಸ್. ಒಂದ್ ರೀತಿ ಇಡೀ ಕರ್ನಾಟಕ, ಇಡೀ ಭಾರತಕ್ಕೆ ಫುಲ್ ಎಲ್ಲ ನಡಗ್ಬಿಟ್ರು. ಇಡೀ ಕರ್ನಾಟಕ ಫಿಟ್ ಆಗಿರೋ ಪರ್ಸನ್ ಇಲ್ಲ ಅಂದ್ರೆ ಹೆಂಗಾಗುತ್ತೆ ಹೇಳಿ. ಹೌದು, ಅಲ್ಲಿಂದ ಒಂದ್ ರೀತಿ ಎಲ್ರಿಗೂ ಆರೋಗ್ಯದ ಮೇಲೆ ಅತಿ ಕಾಳಜಿ ಎಲ್ಲ ಶುರು ಆಯ್ತು ಕೂಡ. ಸೊ ಹೇಗಿದ್ರು ಕಷ್ಟನ ಏನೋ ಅನ್ನೋ ರೀತಿ ಒಂದು ಭಯ, ಆತಂಕ ಎಲ್ಲ ಕಡೆ. ಈ ಮಧ್ಯೆ ನೀವು ನಿರ್ದೇಶನ ಮಾತ್ರ ಅಲ್ಲ, ನಟನೆ ಕೂಡ ನಿಮ್ಗೆ ಇಷ್ಟವಾದಂತ ಒಂದು ವಲಯ. ಸೊ ಆಕ್ಟಿಂಗ್ ಅಲ್ಲಿ ಆಸಕ್ತಿ ಬೆಳೆದಿದ್ದು ನೀವು ಕಾಲೇಜ್ ಡೇಸ್ ಅಲ್ಲೇನೆ ನೀವು ನಟನೆ ಮಾಡ್ತಾ ಇದ್ರಿ. ಸೊ ನಾಟಕಗಳಲ್ಲಿ ಅಭಿನಯಿಸ್ತಾ ಇದ್ದೆ ಅಂತೆಲ್ಲ ಕೂಡ ಹೇಳಿದ್ರಿ ನೀವು. ಆದ್ರೂ ಕೂಡ ಅಲ್ಲಿ ಆಕ್ಟ್ ಮಾಡೋದಕ್ಕೂ ಕ್ಯಾಮ್ರಾ ಮುಂದೆ ಆಕ್ಟ್ ಮಾಡೋದಕ್ಕೂ ವ್ಯತ್ಯಾಸ ಇದೆ. ಸೊ ಒಬ್ಬ ನಿರ್ದೇಶಕ ನಿಂತ್ಕೊಂಡು ಹೀಗ್ ಮಾಡ್ರಿ ಹಾಗ್ ಮಾಡ್ರಿ ಅಂತ ಹೇಳೋದಕ್ಕೂ, ಆ ಮಾಡೋ ಜಾಗದಲ್ಲಿ ಹೋಗಿ ಒಬ್ಬ ನಟ ನಿಂತು ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಸೊ ನೀವ್ ಅದನ್ನ ಹೇಗೆ ಫೇಸ್ ಮಾಡಿದ್ರಿ? ಹೇಳ್ಬೇಕಂದ್ರೆ ಕ್ಯಾಮ್ರಾ ಮುಂದೆ ಆಕ್ಟಿಂಗ್ ಈಸಿ ನನಗೆ. ಓಕೆ, ಆರಾಮಾಗಿ ಮಾಡ್ತೀನಿ. ಮನೇಲಿ ಆಕ್ಟ್ ಮಾಡೋದು ಕಷ್ಟ ಅಂತ ಹೇಳ್ತಾ ಇರೋದಾ? ಅಲ್ಲ, ಮನೇಲಲ್ಲ, ಇದು ಥಿಯೇಟರ್ ಅಂದ್ರೆ ಸ್ಟೇಜ್ ಮೇಲೆ
ಡೈಲಾಗ್ ಎಲ್ಲ ಜ್ಞಾಪಕ ಇಟ್ಕೊಂಡು ವೇರಿಯೇಷನ್ಸ್ ಕೊಟ್ಕೊಂಡು ಎಕ್ಸ್ಪ್ರೆಷನ್ಸ್ ಕೊಟ್ಕೊಂಡು ಮಾಡೋದು ತುಂಬಾ ಕಷ್ಟ. ಒಂದು ಡೈಲಾಗ್ ಮರ್ತೋಗ್ಬಿಟ್ರೆ ಆ ಸ್ಕ್ರಿಪ್ಟ್ ಹೋದಂಗೆ. ಸೊ ಇಲ್ಲಿ ರೀಟೇಕ್ ಇರುತ್ತೆ. ಸೊ ಹಾಗಾಗಿ ಕ್ಯಾಮ್ರಾ ಈಸಿ, ನಿಮಗೆ ಕ್ಯಾಮ್ರಾ ಇದೆ, ಸೇಫ್. ಸೂಪರ್. ಆದ್ರೆ ಸಾಮಾನ್ಯವಾಗಿ ಬಹಳಷ್ಟು ಜನ ನಿರ್ದೇಶಕರನ್ನ ನಾವು ಹೀಗೆ ಸಂದರ್ಶನ ಮಾಡುವಾಗ ಅವ್ರು ಹೇಳ್ತಾರೆ, ಸೊ ಪ್ರತಿಯೊಬ್ಬ ನಿರ್ದೇಶಕನೊಳಗೂ ಒಬ್ಬ ನಟ ಇರ್ತಾನೆ. ಯಾಕಂದ್ರೆ ಏನ್ ಬೇಕು ಅನ್ನೋದನ್ನ ನಾವು ಮಾಡಿ ತೋರಿಸಿರ್ತೀವಿ ಎಷ್ಟೋ ಸಲ ಸ್ಪಾಟ್ ಅಲ್ಲಿ. ಇಲ್ಲಾಂದ್ರೆ ಅವ್ನು ಇಲ್ಲಿ ಬರ್ಲಿ ನಿಂತ್ಕೊಂಡು ಮಾಡ್ಲಿ ಗೊತ್ತಾಗತ್ತೆ ಅಂತ ಆರ್ಟಿಸ್ಟ್ ಗಳೇ ಬಯೋದು ಕೂಡ ಉಂಟು ಅಂತ ಹೇಳ್ತಾರೆ. ಸೊ ಈ ನಿಟ್ಟಿನಲ್ಲಿ ಏನ್ ಹೇಳ್ತೀವಿ? ಮ್ಯಾಮ್, ನಾನು ಆಕ್ಚುಲ್ ಆಗಿ ಆಕ್ಟಿಂಗ್ ಅವ್ರಿಗೆ ಹೇಳ್ಕೊಡಕ್ ಮುಂಚೆ ಒಂದ್ಸರಿ ಮಾಡಿ ತೋರಿಸ್ಬಿಡ್ತೀನಿ. ನನ್ಗೆ ಇಷ್ಟೇ ಬೇಕು, ಇಷ್ಟು ಪರ್ಸೆಂಟೇಜೇ ಬೇಕು, ನಂಗೆ ಅಳೋದು ನಂಗೆ ಇಷ್ಟೇ ಪರ್ಸೆಂಟ್ ಬೇಕು, ನೀನು ಭಯ ಪಡೋದು ನಂಗೆ ಇಷ್ಟೇ ಪರ್ಸೆಂಟೇಜ್ ಬೇಕು, ಅದಕ್ಕೆ ಜಾಸ್ತಿ ಬೇಡ ಕಡಿಮೆ ಬೇಡ, ನಂಗೆ ಇಷ್ಟ ಬೇಕಾಗಿರೋದು. ಯಾಕಂದ್ರೆ ಥಿಯೇಟರ್ ಅಂದಮೇಲೆ ತುಂಬಾ ಎಕ್ಸ್ಪ್ರೆಷನ್ಸ್, ವಾಯ್ಸ್ ಎಲ್ಲ ಮಾಡ್ಯುಲೇಷನ್ ಜಾಸ್ತಿ ಕೊಡ್ಬೇಕಾದ್ರೆ ಕಾರ್ನರ್ ಕೂತಿರೋನು ಕೇಳಿಸ್ಬೇಕು ಆಕ್ಟಿಂಗ್ ಏನ್ ಮಾಡ್ತಾ ಇದಾರೆ ಅಂತ. ಅದು ಸ್ಕ್ರೀನ್ ಮೇಲೆ ಆ ಥರ ಆಗಲ್ಲ ಇಷ್ಟೇ. ಯಾಕಂದ್ರೆ ಸ್ವಲ್ಪ ಜಾಸ್ತಿ ಆದ್ರೆ ಓವರ್ ಆಕ್ಟಿಂಗ್ ಮಾಡ್ತಾ ಇದಾರೆ ಅಂತ ಅನ್ಸ್ಬಿಡುದು, ಸ್ವಲ್ಪ ಕಡಿಮೆ ಆದ್ರೆ ಇವ್ನಿಗೆ ಆಕ್ಟಿಂಗ್ ಬರಲ್ಲ ಅಂತ ಹೇಳ್ತಾರೆ. ನನ್ಗೆ ಅಷ್ಟೇ ಬೇಕಾಗಿರುತ್ತೆ, ಅಷ್ಟೇ ಸಾಕು ಮ್ಯಾಮ್. ಆ ಸೀನ್ಗೆ ಎಷ್ಟು ಬೇಕೋ ಅಷ್ಟೇ ಆಕ್ಟಿಂಗ್. ಸೊ ಹೀಗಿದ್ಮೇಲೆ ನಿಮ್ಮ ಸ್ಕ್ರಿಪ್ಟ್ ಕೂಡ ಹಾಗೆ ಇರಬೇಕು. ಇವಾಗ ನೀವೇನ್ ಪ್ರಿಪೇರ್ ಮಾಡ್ತೀರಾ ಅದರಲ್ಲಿ ಎಲ್ಲಾ ಭಾವನೆಗಳನ್ನು ನೀವು ಹದಮಿದವಾಗಿ ಜೋಡಿಸಿರ್ಬೇಕು. ಸೊ ಒಂದು ಸ್ಕ್ರಿಪ್ಟ್ ಪ್ರಿಪೇರ್ ಮಾಡುವಂತ ಕೆಲಸದಲ್ಲಿ ಹೇಗೆ ನೀವು ತೊಡಗಿಸ್ಕೊಳ್ತೀರಿ? ಯಾವ ರೀತಿ ಕಥೆಗಳನ್ನ ಅವಲಂಬಿಸ್ತೀರಿ? ಇರೋದು ಹೇಳ್ತೀನಿ. ಇವಾಗೆಲ್ಲ ಹೊಸ ಡೈರೆಕ್ಟರ್ಸ್ ಎಲ್ಲ ಬರ್ತಾರೆ, ಕತೆ ನನ್ನ ಹತ್ರ ಆಗಿದೆ ಹೀಗಿದೆ ಅಂತಾರೆ. 2 ಕೋಟಿ ಬಜೆಟ್, 30 ಕೋಟಿ ಬಜೆಟ್, 100 ಕೋಟಿ ಬಜೆಟ್ ಅಂತಾರೆ. ಫಸ್ಟ್ ಪ್ರೊಡ್ಯೂಸರ್ ಇಟ್ಕೊಡಿ, ಅವ್ರ ಹತ್ರ ಎಷ್ಟು ಬಜೆಟ್ ಇದೆ ಅಂತ ನೋಡಿ. ಆ ಬಜೆಟಲ್ಲಿ 70% ಬಜೆಟ್ ಮಾತ್ರ ಯುಟಿಲೈಸ್ ಆಗಬೇಕು ಸಿನಿಮಾಗೆ. ಆ ಥರ ಕತೆ ಮಾಡ್ಕೊಳ್ಳಿ. ನೀವೇ ಒಂದು 10 ಕೋಟಿ 20 ಕೋಟಿ ಬಜೆಟ್ ಸಿನಿಮಾ ಕತೆ ಇಟ್ಕೊಂಡು ಪ್ರೊಡ್ಯೂಸರ್ ಹುಡುಕ್ತೀನಿ ಅಂದ್ರೆ ಸಿಗಲ್ಲ. ಯಾರಾದ್ರೂ ನಿಮ್ಮ ಫ್ರೆಂಡ್ ಸರ್ಕಲ್ ಇರ್ತಾರೆ, ಕಡಿಮೆ ಬಜೆಟ್, ಒಂದು 10 ಲಕ್ಷ 20 ಲಕ್ಷ 30 ಲಕ್ಷ ಇರೋರು, ಇಷ್ಟು ಬಜೆಟ್ ಇದೆ, ಇಷ್ಟು ರಿಟರ್ನ್ ಆಗ್ಬೋದು ಅಂತ ಎಲ್ಲ ಮಾತಾಡ್ಕೊಂಡು 30 ಲಕ್ಷ ಅಂದ್ರೆ 20 ಲಕ್ಷ ಸಿನಿಮಾ ಮಾಡ್ಕೊಡಿ. ಅವ್ರಿಗೂ ಸೇಫ್ಟಿ. ಅವ್ರ ದುಡ್ಡು 20 ಲಕ್ಷ ಹಾಕಿದ್ರಪ್ಪ, ಇಲ್ಲಿಂದ ನಾವು ರಿಟರ್ನ್ ಆಗುತ್ತೆ 20 ಲಕ್ಷ ರೂಪಾಯಿ ಧೈರ್ಯದಲ್ಲಿರುತ್ತೆ, ನೆಕ್ಸ್ಟ್ ಸಿನಿಮಾನು ಕೊಡ್ತಾರೆ. ನೀವು 20 ಲಕ್ಷ 30 ಲಕ್ಷ ಅಂತ ಹೇಳಿ 1 ಕೋಟಿ ಖರ್ಚು ಮಾಡಿಸ್ಬಿಟ್ರೆ ಅವ್ರ ಗತಿ ಏನಾಗುತ್ತೆ ಮ್ಯಾಮ್? ಸೊ ಇಲ್ಲಿ ನನಗೆ ಅರುಣ್ ತುಂಬಾ ಕ್ಯಾಲ್ಕುಲೇಟೆಡ್ ಅಂತ ಗೊತ್ತಾಗ್ತಾ ಇದೆ. ತುಂಬಾನೇ ಮ್ಯಾಮ್, ತುಂಬಾ. ನಾನು ಅಷ್ಟು ಅಮೌಂಟ್ ಇಡೋದು ಅಷ್ಟೇ ಅಮೌಂಟ್ ಅಲ್ಲಿ ಮುಗಿಸಿರ್ತೀನಿ. ಅಷ್ಟೇ ಅಮೌಂಟ್ ಮುಗಿಸ್ತೀರಾ? ಸೊ ಹಾಗಿದ್ರೆ ಪ್ರೊಡ್ಯೂಸರ್ ಫ್ರೆಂಡ್ಲಿ ಕೂಡ ನೀವು? ಹೌದು, ಖಂಡಿತ ಮ್ಯಾಮ್. ಸೊ ಎಲ್ಲೋ ಏನು ಪ್ರಾಬ್ಲಮ್ ಇಲ್ಲ. ಯಾರಾದ್ರೂ ನಿರ್ಮಾಪಕರು ಈ ಕಾರ್ಯಕ್ರಮ ಕೇಳಿಸ್ಕೊಳ್ತಾ ಇದ್ರೆ ಅವ್ರು ನಿಮ್ಮನ್ನ ಭೇಟಿ ಮಾಡಬಹುದು. ಖಂಡಿತವಾಗಿ ಕೂಡ. ಈ ಮಧ್ಯೆ ನೀವೇ ನಿರ್ಮಾಣ ಮಾಡುವಂತ ಕೆಲ್ಸಕ್ಕೆ ಕೂಡ ಕೈ ಹಾಕ್ತೀವಿ. ಹೌದು, ಅದು ಸ್ವಲ್ಪ ಕಷ್ಟ ಅಲ್ವಾ? ಇಲ್ಲ ಮ್ಯಾಮ್, ಪ್ರೊಡ್ಯೂಸಿಂಗ್ ಯಾಕಂದ್ರೆ ಡೈರೆಕ್ಷನ್ ಮಾಡ್ಬೇಕಂದ್ರೆ ಪ್ರೊಡಕ್ಷನ್ ಗೊತ್ತಿರಬೇಕು. ಅಮೌಂಟ್, ಕ್ಯಾಮ್ರಾಗೆ ಎಷ್ಟು ದುಡ್ಡು ಆಗುತ್ತೆ, ಒಂದು ವೈರ್ಗೆ ಎಷ್ಟು ದುಡ್ಡು ಆಗುತ್ತೆ, ಒಂದು ಚಿಕ್ಕ ಲೈಟ್ಗೆ ಎಷ್ಟು, ಒಂದು ಬೇಬಿ ಲೈಟ್ಗೆ ಎಷ್ಟು ದುಡ್ಡು ಆಗುತ್ತೆ, ಲೊಕೇಶನ್ಗೆ ಎಷ್ಟು ದುಡ್ಡು ಆಗುತ್ತೆ, ಅದೆಲ್ಲ ಕ್ಯಾಲ್ಕುಲೇಷನ್ ಮಾಡಬೇಕು ಡೈರೆಕ್ಟರ್. ಹೌದು, ಡೈರೆಕ್ಟರ್ಗೆ ಎಷ್ಟು ಬಜೆಟ್ ಖರ್ಚಾಗುತ್ತೆ ಅಂತ ಕ್ಯಾಲ್ಕುಲೇಷನ್ ಸಿಕ್ಬಿಡುತ್ತೆ. ಹಂಗೆ ಸಿಕ್ಕಿದಾಗ ನಾನೇ ಪ್ರೊಡ್ಯೂಸರ್ ಆಗ್ತೀನಿ. ಇನ್ನೂ ಕಡಿಮೆ ದುಡ್ಡು ತಗೋಬೋದು, ಇನ್ನೂ ಪ್ಯಾಕೇಜಲ್ಲಿ ಮಾತಾಡ್ತೀನಿ. ಇಷ್ಟು ಪ್ಯಾಕೇಜಲ್ಲಿ ನಾನು ಕೊಡ್ತೀನಿ, ಇಷ್ಟು ದುಡ್ಡಲ್ಲಿ ನಂಗೆ ಇಷ್ಟು ಶೂಟಿಂಗ್ ಕೊಡಿ ಅಂತ ನಾನು ಮಾತಾಡ್ಕೋಬಲ್ಲ. ಸೊ ನಾನು ದುಡ್ಡು ಉಳಿಸ್ತೀನಿ. ಸೊ ಇಲ್ಲೆಲ್ಲ ಕಂಪ್ಲೀಟ್ ಲೆಕ್ಕಾಚಾರ. ಯಾಕಂದ್ರೆ ಸಿನಿಮಾ ರಿಲೀಸ್ ಆದ್ಮೇಲೆ ನಮ್ಗೆ ದುಡ್ಡು ಬರುತ್ತೆ ಇಲ್ಲ ಗೊತ್ತಿಲ್ಲ ಮ್ಯಾಮ್, ಕ್ವಶನ್ ಮಾರ್ಕ್. ಇವಾಗ ಅಲ್ಲಿ ಯಾರಾದ್ರೂ ಕನ್ಫರ್ಮ್ ಮಾಡಿದ್ರೆ ನಮಗೆ 30 ಲಕ್ಷದಲ್ಲಿ ಮಾಡಿ ನಾವು ನಿಮ್ಗೊಂದು 60 ಲಕ್ಷ ಕೊಡ್ತೀವಿ, 30 ಲಕ್ಷದಲ್ಲಿ ಮಾಡ್ಬೋದು, 30-40 ಲಕ್ಷದಲ್ಲೇ ಮಾಡ್ಬೋದು, ಇನ್ನು 20 ಲಕ್ಷ ಜಾಸ್ತಿ ಬರುತ್ತೆ ಅಂತ. ಇಲ್ಲಿ ವಾಪಸ್ ₹1 ಬರುತ್ತೆ ಅಂತ ನಮ್ಗೆ ಗೊತ್ತಿರಲ್ಲ. ಬಟ್ ಇವತ್ತೆಲ್ಲ ತುಂಬಾ ಧೈರ್ಯವಾಗಿ ಸಿನಿಮಾ ಮಾಡೋದಕ್ಕೆ ಹೋಗ್ತಾರೆ. ಸಣ್ಣ ಪುಟ್ಟ ಬಜೆಟ್ ಇದ್ರು ಎಲ್ಲ ಒಂದ್ ಕಡೆ ಟಿವಿ ರೈಟ್ಸ್ ನ ನಂಬ್ಕೊಳ್ತಾರೆ. ನಂಬ್ಕೋತಾರೆ, ಕನ್ಫರ್ಮ್ ಇಲ್ವಲ್ಲ. ಯಾಕಂದ್ರೆ ಇವಾಗ ಟಿವಿ ರೈಟ್ಸ್ ಕೊಡ್ಬೇಕಂದ್ರೂ ಅವ್ರದ್ದು ಕ್ಯಾಟಗರೀಸ್ ಇರುತ್ತೆ. ಇಂತಿಂತು ಕ್ರೈಟೀರಿಯಾಸ್ ಮೀಟ್ ಮಾಡಬೇಕು ಅಂತ. ಅದು ಮೀಟ್ ಮಾಡಿದ್ರೆ ನೀವು ದುಡ್ಡು ಕೊಡೋದು. ಹೌದು, ಕರೆಕ್ಟ್ ಅಲ್ವಾ? ಇಲ್ಲಾಂದ್ರೆ ಹೇಗೆ ದುಡ್ಡು ಬರುತ್ತಾ? ನಾವು ಏನೇನೋ ಸಿನಿಮಾ ತೆಗ್ಬಿಟ್ರೆ, ಏನೇನೋ ಹಾಕೊಂಡು ಸಿನಿಮಾ ತೆಗ್ಬಿಟ್ರೆ ಆಗಲ್ಲ. ಸೊ ಹಾಗಿದ್ಮೇಲೆ ನೀವು ಹೇಳಬೇಕು, ಒಂದಷ್ಟು ಎಲಿಮೆಂಟ್ ಅನ್ನೋದು ಒಂದು ಸಿನಿಮಾ ರಿಲೀಸ್ ಮಾಡೋದಕ್ಕೂ ಜನರನ್ನ ತಲುಪೋದಕ್ಕೂ ಇರ್ಲೇಬೇಕು. ಅದು ನಿಮ್ಮ ಸ್ಕ್ರಿಪ್ಟ್ ಅಲ್ಲಿ ಇರ್ಲಿ ಇಲ್ದೆ ಹೋಗ್ಲಿ, ಕತೆಗೆ ಅಗತ್ಯ ಇರ್ಲಿ ಅಗತ್ಯ ಇಲ್ದೆ ಇರ್ಲಿ, ನೀವು ಒಂದಷ್ಟು ಎಲಿಮೆಂಟ್ ನ ತುರುಕ್ಬೇಕಾಗಿ ಬರುತ್ತೆ. ಸೊ ಅಂಥದ್ದೆಲ್ಲ ಮ್ಯಾಜಿಕ್ ನ ಮಾಡಿದ್ದೀರಾ? ಆಡಮ್ಸ್ ಮಾಡ್ಲೇಬೇಕು ಮ್ಯಾಮ್. ಇಷ್ಟ ಇರ್ಲಿ ಮಾರ್ಕೆಟಿಂಗ್ ಬೇಕೇ ಇಲ್ಲಿ ನನಗೆ ಬೇಡ ಅಂದ್ರೂ ಜನಕ್ಕೋಸ್ಕರ ಅಥವಾ OTT-ಗೋಸ್ಕರ ಅವ್ರ ರಿಕ್ವೈರ್ಮೆಂಟ್ಗೋಸ್ಕರ ನಾನು ಆ್ಯಡ್ ಮಾಡಲೇಬೇಕು. ಸೊ ಈ ಮಧ್ಯೆ ನನಗೆ ಹೇಗೆ ಸದ್ದು ಮಾಡ್ತು ಅನ್ನೋದನ್ನ ಹೇಳಿ ಮ್ಯಾಮ್. ಸದ್ದು ಬಂದ್ಬಿಟ್ಟು ಎಲ್ಲ ಹೊಸಬರೇ ಮ್ಯಾಮ್, ಎಲ್ಲ ಹೊಸಬರೇ. ಪ್ರೊಡ್ಯೂಸರ್ ಸಹ ಹೊಸಬರೇ. ಅದರಲ್ಲಿ ಬಂದು ನಿಖಿತಾ ಸ್ವಾಮಿ ಅಂತ, ಈಗ ಅವ್ರದ್ದು 9ನೇ ಸಿನಿಮಾನೋ 10ನೇ ಸಿನಿಮಾ ನಡೀತಾ ಇದೆ. ಮೊನ್ನೆ ಪ್ರಥಮ್ ಅವ್ರ ಜೊತೆ ಸಿನಿಮಾ ಮಾಡಿದ್ದಾರೆ. ಒಂದು ಸಿನಿಮಾ ಮುಗ್ದಿದೆ ಅವ್ರದ್ದು, ನಿಖಿತಾ ಸ್ವಾಮಿ ಅವ್ರದ್ದು. ಈಗ ಫಸ್ಟ್ ಸಿನಿಮಾ ನಾನು ಆ್ಯಕ್ಟಿಂಗ್ ಬರ್ತಿರ್ಲಿಲ್ಲ ಅವ್ರಿಗೆ. ಅವ್ರು ಧೈರ್ಯ ಮೆಚ್ಕೋಬೇಕು, ಧೈರ್ಯ ಜಾಸ್ತಿ. ನಾನು ಮಾಡ್ತೀನಿ. ನೀವು ನಾನು ಹೊಡೆದ್ರು ಬೈದ್ರು, ನೀವು ನನಗೆ ಕಡ್ಡಿ ತೊಗೊಂಡು ಏನದಲ್ಲದು ಹೊಡಿರಿ, ನೀವು ನನಗೆ ನಾನು ಅಳ್ತೀನಿ, ನಾನು ಮಾಡ್ತೀನಿ ಅಂತ. ನೋಡಮ್ಮ ದಾಂಡೇಲಿಗೆ ಹೋಗ್ಬೇಕು, ಆಯ್ತು ಅಪ್ಪ ಅಮ್ಮ ಕರ್ಕೊಂಡು ಬನ್ನಿ ದಾಂಡೇಲಿಗೆ ಶೂಟಿಂಗ್. ನಮ್ಮ ಪ್ರೊಡ್ಯೂಸರ್ ಹತ್ರ ಇವ್ರಿಗೆ ಹೇಳ್ದೆ, ಈ ಥರ ಒಂದು ಸೀನ್ ಇದೆ, ಅಳೋ ಸೀನೆಲ್ಲ ಟ್ರೈನಿಂಗ್ ಕೊಟ್ವಿ. ಒಂದು 3 ಡೇಸ್ 2 ಡೇಸ್ ಟ್ರೈನಿಂಗ್ ಕೊಟ್ಟ ತಕ್ಷಣ ನಮ್ಮ ಪ್ರೊಡ್ಯೂಸರ್ ಕರೆಸ್ಬಿಟ್ಟು ಸ್ಕ್ರೀನಿಂಗ್ ಮಾಡಿಸಿದ್ವಿ. ಶಿ ಡಿಡ್ ವೆಲ್, ತುಂಬ ಚೆನ್ನಾಗಿ ಮಾಡಿದ್ರು ಆ್ಯಕ್ಟಿಂಗ್. ಇವರೇ ತಗೊಳ್ಳಿ ಅಂದ್ಬಿಟ್ಟು ಪ್ರೊಡ್ಯೂಸರ್ ಅವತ್ತೇ ತೊಗೊಂಡಿದ್ದು. ಮತ್ತೆ ಶೂಟಿಂಗ್ ಎಲ್ಲ ಡೇಟ್ ಫಿಕ್ಸ್ ಮಾಡಿದ್ದು, ದಾಂಡೇಲಿಗೆ ಹೋಗಿದ್ದು ಶೂಟಿಂಗ್.
ಯಾವ ಕಥೆಯ ಸುತ್ತ ಹೋಗುವಂಥದ್ದು? ಸೇಫ್ ಫಾರೆಸ್ಟ್. ಇವಾಗ ಫಾರೆಸ್ಟ್ಗೆ ಹೋಗ್ತಾರೆ, ಎಲ್ಲ ಹಾಳು ಮಾಡಿ ಬರ್ತಾರೆ. ಅದನ್ನ ಯಾವ್ದಾದ್ರು ಜಿಂಕೆ ಅಥವಾ ಯಾವ್ದಾದ್ರು ಅಲ್ಲಿ ಕುಡಿತಾರೆ, ಬಾಟ್ಲೆಲ್ಲ ಬಿಸಾಕಿರ್ತಾರೆ, ಹತ್ತಿ ಕೊಡುತ್ತೆ, ಅದಕ್ಕೆ ಏನಾಗಿ ಸತ್ತೋಗ್ಬಿಡ್ತವೆ. ಮತ್ತೆ ಪ್ಲಾಸ್ಟಿಕ್ ಪೇಪರು, ಚಾಕ್ಲೇಟ್ಸು, ಬಬಲ್ ಗಮ್ಮು ಅದೆಲ್ಲ ಅದು ಪ್ರಾಣಿಗಳೆಲ್ಲ ಇಲ್ಲಿ ನದಿ ದಡದಲ್ಲಿ ಅದೆಲ್ಲ ಮಾಡಿರ್ತಾರೆ. ಹೌದು. ಸೊ ಆ ತರ ಎಲ್ಲ ಆಗುತ್ತೆ. ಅದಕ್ಕೆ ಸೇಫ್ ಫಾರೆಸ್ಟ್ ಮೇಲೆ ನಾವು ಮಾಡಿದ್ದು ಮ್ಯಾಮ್. ಸೊ ಎಲ್ಲ ಒಂದು ಕಡೆ ಸಾಮಾಜಿಕ ಸಂದೇಶ ನಿಮ್ಮ ಸಿನಿಮಾದಲ್ಲಿ ಇದ್ದೇ ಇರುತ್ತೆ. ಖಂಡಿತ ಇರುತ್ತೆ ಮ್ಯಾಮ್. ಸಿನಿಮಾ ಅಂದಮೇಲೆ ಇಟ್ ಶುಡ್ ಹೆಲ್ಪ್ ದ ಸೊಸೈಟಿ. ಹೌದು. ಸುಮ್ಮನೆ ನನ್ನ ತಲೆಯಲ್ಲಿ ಏನು ಬರುತ್ತೋ ಅದನ್ನೇ ಮಾಡಿಬಿಟ್ರೆ ಯಾರು ಆಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಮನೇಲಿರೋರೇ ಬೈತ, ಏನಕ್ಕೆ ಈ ಥರ ಸಿನಿಮಾ ಮಾಡ್ತೀಯಾ ಅಂತ. ಸೊ ನಮ್ಮ ಕನಸು ಏನೋ ಇರ್ಬೋದು, ಎಲ್ಲರೂ ಅಗ್ರಿ ಆಗುವಂಥದ್ದೇ ನಾವು ಸಿನಿಮಾ ಮಾಡಬೇಕಾಗುತ್ತೆ. ಸೊ ಈ ರೀತಿ ಒಂದು ರೀತಿ ಕಾನ್ಸೆಪ್ಟ್ನ ಇಟ್ಕೊಂಡು ಸಮಾಜಕ್ಕೆ ಒಂದು ಸಂದೇಶ ಕೊಡಬೇಕು ಅಂತ ಹೇಳಿ ಹೊರಟಂತ ಸಿನಿಮಾಕ್ಕೆ ಈಸಿಯಾಗಿ ಪ್ರೊಡ್ಯೂಸರ್ ಸಿಗ್ತಾರಾ? ಹಾಂ ಮ್ಯಾಮ್, ಸಿಕ್ಕಿದ್ರು. ನಾನು ಜಿಮ್ಗೆ ಹೋಗ್ತಾ ಇದ್ದೆ, ಅಲ್ಲೊಬ್ಬರು ಫ್ರೆಂಡ್ ಆದರು. ಸೊ ಅವ್ರು ನಂಗೆ ಪ್ರೊಡ್ಯೂಸರ್ ಆಗಿ ಸಿಕ್ಕಿದ್ರು ಮ್ಯಾಮ್. ಸೊ ಒಂದಷ್ಟು ಲಿಮಿಟ್ ಬಜೆಟ್ನ ಇಟ್ಕೊಂಡು ಒಂದೊಳ್ಳೆ ಕಥೆ ಇಟ್ಕೊಂಡು ಸಿನಿಮಾ ಮಾಡಬೇಕು ಅನ್ನೋಂಥದ್ದು ನಿಮ್ಮ ಉದ್ದೇಶ. ಯಾಕಂದ್ರೆ ನಿಮ್ಗೆ ಎಲ್ಲೆಲ್ಲೂ ಸೆಟ್ ಇಲ್ಲ, ನೇಚರೇ ಸೆಟ್. ನೀವು ಕಾಡಿನ ವಿಚಾರ ತಗೊಂಡ್ಮೇಲೆ ನೀವು ಎಲ್ಲಿ ಕ್ಯಾಮ್ರಾ ಇಟ್ಟು ತುಂಬಾ ಚೆನ್ನಾಗೇ ಕಾಣುತ್ತೆ. ನಮ್ಗೆ ಅಲ್ಲಿ ಸೆಟ್ ಅವಶ್ಯಕತೆನೇ ಬಿದ್ದಿಲ್ಲ ಮ್ಯಾಮ್. ಯಾಕಂದ್ರೆ ಅಲ್ಲಿ ದುಡ್ಡು ಉಳಿಸ್ಬಿಟ್ಟೆ ನಾನು. ಸೂಪರ್. ಇಲ್ಲಿ ಅಂದ್ರೆ ಲೊಕೇಶನ್ ದುಡ್ಡು ಕೊಡಬೇಕಾಗಿತ್ತು, ಇಲ್ಲೆಲ್ಲ ಲೊಕೇಶನ್ ದುಡ್ಡು ಕೊಡಬೇಕು. ಫಾರೆಸ್ಟ್ಗೆ ಹೋದ್ರೆ ಲೊಕೇಶನ್ ದುಡ್ಡು ಕೊಡೋಂಗಿಲ್ಲ. ಸೊ ಗೌರ್ಮೆಂಟಿಂದ ನಮಗೆ ತುಂಬ ಸಪೋರ್ಟ್ ಮಾಡಿದ್ರು. ನಮಗೆ ಪರ್ಮಿಷನ್ಗೆಲ್ಲ ಕೊಟ್ಟರು. ದಾಂಡೇಲಿ ಆ ಪೊಲೀಸ್ ಆಫೀಸರ್ಸು, ಫಾರೆಸ್ಟ್ ಆಫೀಸರ್ಲ್ಲ ಬಂದು ಜೊತೆಲಿದ್ರು. ನೈಟ್ ಶೂಟಿಂಗ್ ಸ್ವಲ್ಪ ಭಯ ಆಗೋದು. ನೈಟ್ ಒಂದು 6:30-7 ಗಂಟೆ ಫುಲ್ ಕತ್ಲಾಗ್ತಾ ಇದ್ದಂಗೆ ಬೈಸನ್ ಕಾಡ್ಕೊಳೋದು ಸೌಂಡು, ಮತ್ತೆ ಕರಡಿ. ಬೆಳಿಗ್ಗೆ ಅವರೊಂದ್ರು ಒಂದು ರೆಸಾರ್ಟಲ್ಲಿ ಇದ್ರಿ, ಆಚೆ ಕಡೆ ಬರಬೇಡಿ ಬೆಳಿಗ್ಗೆ ಎದ್ದ ತಕ್ಷಣ ಅಂದರು. ಯಾಕೆ ಅಂದರೆ ಅಕಸ್ಮಾತ್ ಕಾಂಪೌಂಡ್ ಹಾರ್ಕೊಂಡು ಹುಲಿಗಿಲಿ ಬಂದರೆ ಮಲಗಿರುತ್ತೆ. ಓಕೆ, ನೀವು ಡೋರ್ ತೆಗಿಯೋಕೆ ಮುಂಚೆ ಫಸ್ಟ್, ಯಾಕಂದ್ರೆ ಡೋರ್ ಪಕ್ಕನೇ ಅವ್ರು ಕಿಟಕಿ ಇಟ್ಟಿದ್ದಾರೆ, ಆ ಸ್ಕ್ರೀನ್ ತೆಗ್ಬಿಟ್ಟು ನೋಡಿ ಏನಾದ್ರು ಇದೆಯೋ ಇಲ್ಲ ಅಂತ, ಜೋರಾಗಿ ಬಡೀರಿ ಬಾಗಲ್ನ, ಆಮೇಲೆ ನೀವು ಓಪನ್ ಮಾಡಿ ಡೋರು ಅಂತ. ನಾವು ಎಷ್ಟು ದಿನ ಇದ್ರಿ ಕಾಡೊಳಗಡೆ? 17 days ಭಯ ಅಂದ್ರೆ ಭಯ. ಓಕೆ, ಒಂದ್ ರೀತಿ 17 ಲೋಕನೇ ದಾಟಿ ಬಂದ್ರೆ 17 ದಿನದಲ್ಲಿ ತುಂಬಾ ಭಯ ಮ್ಯಾಮ್. ಮತ್ತೆ ವಜ್ರ ಫಾಲ್ಸ್ ಇತ್ತು. ವಜ್ರ ಫಾಲ್ಸ್ ಅಲ್ಲಿ ಒಂದು ಶಾಟ್ ಇತ್ತು. ಹುಡುಗಿ ವಜ್ರ ಫಾಲ್ಸ್ ಸೆಂಟ್ರಲ್ಲಿ ಬಂಡೆಗಳಿದೆ, ಅಲ್ಲೋಗಿ ನಿಂತ್ಕೋಬೇಕು. ನಾನಂದೆ ನಿಖಿತ್ ಅವ್ರಿಗೆ ನಿಂತ್ಕೊಳ್ಳಿ ಅಂದ್ರೆ, ಸರ್ ಭಯ ಆಗವ್ರಮ್ಮ, ಏಯ್ ಹೋಗಿ ನಿಂತ್ಕೋ, ಹೋಗೆ ಬಂದರೆ ಶೂಟಿಂಗ್ ಮಾಡೋಕ್ಕೆ, ಸತ್ತರೆ ನಾನು ಬೇಜಾರು ಮಾಡ್ಕೊಂಡು ಹೋಗು ಅಂದ್ಬಿಟ್ರು. ಮೇಡಮ್ ಏನು ಹಿಂಗೆ ಹೇಳ್ತಾರೆ, ಅಕಸ್ಮಾತ್ ಏನಾದರೆ ಸಿನಿಮಾಗೋಸ್ಕರ ಸಾಯ್ಲಿ ಬಿಡಿ, ಅದಕ್ಕೆ ನಾನು ಬಂದಿರೋದು ಸರ್, ಬಂದಿರೋದು ಅದಕ್ಕೆ ಮಾಡಬೇಕು ಅಂತಾನೆ, ಮಾಡ್ತಾರೆ ಬಿಡಿ. ಅದು ಸೆಂಟ್ರಲ್ ಒಬ್ಬಳೆ ಹುಡುಗಿ ಹೋಗ್ತಾಳೆ, ನಾವೆಲ್ಲ ಬಂದ್ಬಿಟ್ವಿ. ಸುಮಾರು ಇಲ್ಲಿಂದ ಒಂದು 400 ಮೀಟರ್ ದೂರದಲ್ಲಿದ್ದಾಳೆ. ಒಂದು ಚಿಕ್ಕ ಕಲ್ ಮೇಲೆ ನಿಂತಿದ್ದಾಳೆ, ಫುಲ್ಲು ಕಾಲ್ಗೆ ಹತ್ರ ಬಂದು ನೀರು ಹೊಡಿತಾ ಇದೆ. ಡ್ರೋನ್ ಶಾಟ್ ಎತ್ಕೊಂಡ್ರೆ, ಡ್ರೋನಲ್ಲಿ ಇದೆ, ಇದು ಮೊಬೈಲ್ ನೋಡ್ತಾ ಇದ್ದೀನಿ ಫುಲ್. ನಮ್ಮೆಲ್ಲರಿಗೂ ಸ್ವಲ್ಪ ಅವ್ಳ ಕಾಲಿಂಗ್ ಜರುಗಿದ್ರೆ ನೀರೊಳಗೆ ಬಿದ್ದು ಕೊಚ್ಕೊಂಡು ಹೊಟ್ಟೋಗ್ತಾಳೆ, ಅಷ್ಟು ಫೋರ್ಸ್. ಮ್ಯಾಮ್ ಒಂದು ಹಗ್ಗ ಕಟ್ಟಿದ್ವಿ. ಯಾಕಂದ್ರೆ ಹಗ್ಗ ಕಟ್ಟಿದ್ದು ನಾವು ನಂಬಿಕೆ ಅಲ್ವಲ್ಲ, ಸೊಂಟಕ್ಕೆ ಹಾಕಿ ಒಂದು ಲೂಪ್ಗೆ ಹಾಕ್ಬಿಟ್ಟು ಹಗ್ಗ ಕಟ್ಟಿದ್ದೀವಿ. ಅವ್ಳ ಕಾಲ್ ಪ್ಯಾಂಟ್ ಒಳಗಡೆ ಈ ಕಡೆ ಎಳೆದಿರಿ ಆಚೆ ಕಡೆಗೆ. ಆದ್ರೂ ಭಯ, ಕೈ ಕೊಟ್ಬಿಟ್ರೆ ಅಂತ. ಯಾಕಂದ್ರೆ ನಾವು ಯಾರು ಇಲ್ಲ ಶಾರ್ಟಲ್ಲಿ, ಅಲ್ಲೆಲ್ಲ ದೂರ ಇದ್ವಿ. ಸೊ ಆ ಥರ ರೆಡಿ ಮಾಡ್ಕೊಂಡು ಹೋಗಿದ್ದು. ಸೊ ಎಷ್ಟು ಒಂದು ಸಿನಿಮಾ ಮಾಡೋದು ಅಂತ ಹೇಳಿದ್ರೆ ಒಂದು ತಪಸ್ಸು. ಅದನ್ನ ಇನ್ನೊಂದು ಲೊಕೇಶನ್ ಅಂದ್ರೆ, ಲೊಕೇಶನ್ ನಿಮ್ಗೆಲ್ಲ ಗೊತ್ತು ಲೊಕೇಶನ್ ಅಲ್ಲಿ, ಆದ್ರೆ ಅನ್ನೋನ್ ಲೊಕೇಶನ್ ನಿಮ್ಗೆ ಏನೂ ಗೊತ್ತಿರಲ್ಲ. ನೀವೇ ಹೊಸಬರು, ನೀವೇ ಒಬ್ರು ಅಪರಿಚಿತರು ಅದಕ್ಕೆ. ಸೊ ನೀವಲ್ಲ ಅಪರಿಚಿತರಿಗೆ ಎಲ್ಲ ಹೋಗ್ಬಿಟ್ಟು ಅಲ್ಲೊಂದು ಏನೋ ಒಂದು ಮಾಡ್ತೀನಿ ಅಂತ ಹೋದಾಗ ಭಯಾನ ಜಾಸ್ತಿ. ಅದು ಎಕ್ಸ್ಪೆಷಲಿ ಕಾಡಿಗೆ ಹೋದಾಗ ಇಂಥದ್ದು ತುಂಬಾ ಕಾಡುತ್ತೆ. ಮತ್ತೆ ಒಂದಂತೂ ನಿಮ್ ಸಿನಿಮಾದಲ್ಲಿ ಸಿಕ್ಕಿದಂತ ಸಂದೇಶ, ಕಾಡಿಗೆ ನಾವು ಅತಿಥಿಗಳಷ್ಟೇ, ಅದು ನಮ್ಮದಲ್ಲ. ಸೊ ನಾವು ಹೇಗೆ ಒಬ್ರು ಮನೆಗೆ ಹೋಗಿ ಕೂತು ಎದ್ದು ವಾಪಸ್ ಬರ್ತೀವಿ, ಹಾಗೆ ಬರಬೇಕು ಅಷ್ಟೇ. ಖಂಡಿತ. ಸೂಪರ್. ಮತ್ತೊಂದು ಗೀತೆ, ನಿಮ್ಮ ಫೇವ್ರೆಟ್ ಗೀತೆ ಕಾಯ್ತಾ ಇದೆ ನಿಮಗೋಸ್ಕರ. ಮತ್ತೆ ನಮ್ಮ ಕೇಳಿಗರ ಸಂದೇಶ ಕೂಡ ಇದೆ. ಸೊ ಆ ಸಂದೇಶದ ಕಡೆ ಕೂಡ ಗಮನ ಕೊಡ್ತೀನಿ. ಮತ್ತಾರೇ ವಿಶ್ವಾಸ ಹೇಳೋದಿದ್ರು ಅರುಣ್ ಅವ್ರಿಗೆ, ಖಂಡಿತ ನಿಮ್ಮ ಸಂದೇಶವನ್ನು ನಮಗೆ ತಲುಪಿಸಬಹುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಗೊತ್ತೇ ಇದೆಯಲ್ಲ, 9480901013. ಸಮಯ 4:32 ಹೊತ್ತಿನಲ್ಲಿ ಸಿನಿ ದನಿ ಸಾಕ್ತಾ ಇದೆ. ನಮ್ಮ ಜೊತೆಯಾಗಿದ್ದಾರೆ ನಟ, ನಿರ್ದೇಶಕ, ನಿರ್ಮಾಪಕ ಅರುಣ್ ಅವರು. ಅವರೊಟ್ಟಿಗಿನ ಮಾತುಕತೆ ಮುಂದುವರಿಸೋಣ. ಸಾಮಾನ್ಯವಾಗಿ ಇವತ್ತಿನ ಇಂಡಸ್ಟ್ರಿ ಪರಿಸ್ಥಿತಿ, ಕನ್ನಡ ಇರ್ಬೋದು, ಬಾಲಿವುಡ್ ಇರ್ಬೋದು, ಯಾವುದೇ ಇಂಡಸ್ಟ್ರಿಗೆ ಹೋದ್ರೂ ಕೂಡ ಈ ಹೀರೋಯಿಸಮ್ ಅನ್ನುವಂಥದ್ದು ಎದ್ದು ಕಾಣುತ್ತೆ ಅಂತ ಒಂದು ಮಾತಿದೆ. ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಮ್ಯಾಮ್, ಹೀರೋಯಿಸಮ್ ಇಲ್ಲ ಅಂದ್ರೆ ಸಿನಿಮಾನೇ ಇಲ್ಲ ಮ್ಯಾಮ್. ನಿಜ. ಒಂದು ಸಿನಿಮಾ ಅಂದಮೇಲೆ ಒಂದು ನಾಯಕ ನಟ ಇರಬೇಕು. ನಾಯಕ ಇಲ್ಲ ಸಿನಿಮಾ ಇಲ್ಲ. ವಿತೌಟ್ ನಾಯಕ ಸಿನಿಮಾ ಮಾಡ್ತೇನೆ ಅಂದ್ರೆ ಚಾನ್ಸೇ ಇಲ್ಲ. ಒಂದು ಸೀರಿಯಲ್ ಆಗಲಿ, ಒಂದು ಯಾವುದೇ, ಇವಾಗ ಮಹಾಭಾರತ ತಗೊಂಡ್ರೆ ಒಬ್ಬ ನಾಯಕ ಬೇಕು ಅದರಲ್ಲಿ. ಹಾಗಿದ್ರೆ ಸ್ತ್ರೀ ಪ್ರಧಾನ ಚಿತ್ರಗಳ ಬಗ್ಗೆ ಏನು ಹೇಳ್ತೀರಾ? ಆ ಸ್ತ್ರೀ ಇವಾಗ ಡಿಪೆಂಡ್ಸ್ ಆನ್ ದ ಕ್ಯಾರೆಕ್ಟರ್ ಮ್ಯಾಮ್, ಹೆಂಗ್ ಬಿಲ್ಡ್ ಮಾಡ್ತಾರೆ ಅದ್ರ ಮೇಲೆ. ಸದ್ದು ಸ್ತ್ರೀ ಪ್ರಧಾನ ಚಿತ್ರ, ಅದರಲ್ಲಿ ಹೀರೋ ಇಲ್ಲ, ಹೀರೋಯಿನ್ ಹೀರೋ ನಮ್ಗೆ. ಸೊ ಒಂದು ಮುಖ್ಯ ಪಾತ್ರ ಅಂತ ಹೇಳಿ ಬಂದಾಗ ಅದು ನಾಯಕನಾದ್ರೂ ಆಗಿರ್ಲಿ, ನಾಯಕಿನಾದ್ರೂ ಆಗಿರ್ಲಿ, ಒಂದು ಇರ್ಲೇಬೇಕು. ಒಂದು ಲೀಡ್ ರೋಲ್ ಬೇಕು. ನಾನು ಲೀಡ್ ರೋಲ್ ಬಗ್ಗೆ ಕೇಳೋದಕ್ಕಿಂತ ಹೆಚ್ಚಾಗಿ ಹೀರೋಯಿಸಮ್ ಬಗ್ಗೆ ಕೇಳ್ತಾ ಇದ್ದೀನಿ. ಸೊ ಸ್ಪಷ್ಟತೆ ಇದೆ ಅನ್ಕೊಳ್ತೀನಿ. ಹೀರೋಯಿಸಮ್ ಮ್ಯಾಮ್, ಹೀರೋಯಿಸಮ್ ಅಂತ ಪರ್ಟಿಕ್ಯುಲರ್ ಹುಡುಗನೇ ಹೀರೋಯಿಸಮ್ ಅಂತೇನಿಲ್ಲ. ಒಂದು ಹುಡುಗಿನೂ ಒಬ್ಬ ಪೊಲೀಸ್ ಆಫೀಸರ್, ಒಂದು ಖಡಕ್ ಪೊಲೀಸ್ ಆಫೀಸರ್ನ ಹೀರೋ ತರ ತೋರಿಸಿದಾಗ ದಟ್ ಈಸ್ ಎ ಹೀರೋಯಿಸಮ್. ಆ ಬೆಳವಣಿಗೆ ಇಲ್ಲವಲ್ಲ, ಕಡಿಮೆ ಇದೆಯಲ್ಲ ಪರ್ಸೆಂಟೇಜ್ ಕಡಿಮೆ ಇದೆ. ಯಾಕಂದ್ರೆ ನಮ್ಮ ಸಿನಿಮಾಗಳಿಗೆ ಬೇರೆ ಇಂಡಸ್ಟ್ರಿಯಿಂದ ಬಂದು ಆಕ್ಟ್ ಮಾಡೋರೆ ಜಾಸ್ತಿ. ನಮ್ಮ ಕನ್ನಡ ನಟಿಗಳು ತುಂಬಾ ಕಡಿಮೆ. ಮೊದ್ಲಿದ್ದ ಹಾಗೆ ತುಂಬಾ ನಟಿಗಳಿಲ್ಲ ಮ್ಯಾಮ್. ನಾವು ಬೇರೆ ಕಡೆಯಿಂದಾನೇ ಎರವಲು ಪಡ್ಕೋತಾ ಇದೀವಿ. ಹೌದು. ಸೊ ಹೀಗಿದ್ದಾಗ
ನೀವೊಬ್ಬ ನಿರ್ದೇಶಕರಾಗಿ ಅಂಥ ಪ್ರತಿಭೆಗಳನ್ನ ಹುಡುಕೋ ಅಂತ ಕೆಲಸ, ಯಾಕಂದ್ರೆ ನಮ್ಮಲ್ಲೇನು ಪ್ರತಿಭೆ ಕೊರತೆ ಇಲ್ಲ. ಖಂಡಿತ ಮ್ಯಾಮ್. ಸೊ ಆ ರೀತಿ ಕೆಲಸ ಹೇಗೆ ನಿಮ್ಮಿಂದ ಆಗತ್ತೆ? ಮ್ಯಾಮ್ ಇದು ಯಾವಾಗೂ ಅಷ್ಟೇ, ನಾನು ಆಗಲೇ ಹೇಳಿದೆ, ಬಜೆಟ್ ಅಕಾರ್ಡಿಂಗ್ ಟು ಸ್ಕ್ರಿಪ್ಟ್, ಡೈರೆಕ್ಷನ್. ಈಗ ಏನಂದರೆ ನಮ್ಮ ಒಬ್ಬ ಲೀಡ್ ರೋಲ್ ಒಂದು ಹುಡುಗಿನ ತೊಗೊಂಡು ನಾವು ಮಾಡಿದಾಗ ಅದಕ್ಕೆ ನಮಗೆ ಸೊಸೈಟಿಯಿಂದ ಯಾವ ಥರ ಸಪೋರ್ಟ್ ಬರುತ್ತೆ, ಸಿನಿಮಾ ಇಂಡಸ್ಟ್ರಿಯಿಂದ ಯಾವ ಥರ ಸಪೋರ್ಟ್ ಬರುತ್ತೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಆಲ್ಮೋಸ್ಟ್. ಯಾಕಂದರೆ ಹುಡುಗಿನ ಲೀಡ್ ರೋಲಾಗಿ ಮಾಡಿಬಿಟ್ಟು ಒಬ್ಬ ತುಂಬ ಏನಂತಾರೆ ಪಬ್ಲಿಸಿಟಿ ಇರುವಂಥ ಒಂದು ಲೀಡ್ ಕ್ಯಾರೆಕ್ಟರ್ ಮಾಲಾಶ್ರೀ ಅವ್ರನ್ನ ತೊಗೊಂಡಾಗ ಅದು ಹೀರೋನೇ, ಅವರು ನಮ್ಗೆ ಹೀರೋನೇ. ಸೊ ಅವ್ರ ಥರ ಬೇರೆ ಒಂದು ಇನ್ನೊಬ್ಬ ಆರ್ಟಿಸ್ಟ್ ನಮಗೆ ಬಂದಿಲ್ಲ. ಇವಾಗ ಒಬ್ಬ ಪೊಲೀಸ್ ಆಫೀಸರ್ ಅಂದಷ್ಟು ನಮ್ಮ ಮಾಲಾಶ್ರೀ ಅವ್ರಿಗೆ ನಮ್ಗೆ ಬರೋದು. ಇವಾಗ ಯಾರೇ ಆಗಲಿ, ಇವಾಗ ಹೊಸ ಜನರೇಷನ್ ಬಂದ್ರು ನಾವು ಹಳೆ ಫಿಲಮ್ ನೋಡಿದಾಗ ಅವ್ರಿಗೆ ಇವಾಗ ಯಾವುದು ಒಂದು ಲೇಡಿನ ಒಬ್ಬ ಪೊಲೀಸ್ ಆಫೀಸರ್ ನೋಡಬೇಕು ಅಂದರೆ ನಮ್ಗೆ ಯಾರು ಗುರು ಯಾರನ್ನ ಹಾಕೋಣ. ಸೊ ಸಡನ್ ಬರೋದು ಓಕೆ ಮಾಲಾಶ್ರೀ ಅವ್ರ ಥರ ಬೇಕು, ಒಬ್ಬ ಪೊಲೀಸ್ ಆಫೀಸರ್ನ ಹಂಗಿರ್ಬೇಕು, ಅಷ್ಟು ಗೊತ್ತಿರಬೇಕು, ಸೊ ಅಚ್ಚೊತ್ತಿದ್ರೆ ಹೀಗೆ ಆ ಥರ ಇರಬೇಕು. ಅದು ಇಲ್ಲ, ಅವರು ಆ್ಯಕ್ಚುಲಾಗಿ ಅವ್ರು ಹೀರೋನೇ ನಮಗೆ, ಪೊಲೀಸ್ ಸಾಕ್ರೆ ಅವ್ರು ಹೀರೋನೇ ನಮಗೆ, ಆ ಥರ. ಸೂಪರ್. ಇದ್ರ ಜೊತೆಗೆ ನನಗೆ ನಿಮ್ಮ ಹಿನ್ನೆಲೆ ಬಗ್ಗೆ ಹೇಳಿ. ನಿಮ್ಮ ಕುಟುಂಬ, ನೀವು ಹುಟ್ಟು ಬೆಳೆದಿದ್ದು, ಆಗ್ಲೇ ಮಾತಾಡ್ತಾ ಹೇಳಿದ್ರಿ ಫ್ರೆಂಡ್ಸ್ ಟೀಮ್ ಎಲ್ಲ ಹೆಬ್ಬಾಳ ಅಂತ, ಬಹುಶಃ ಏನಾದ್ರೂ ಅಲ್ಲಿ ಇರ್ಬೋದಾ ಅಂತ ನಾನು ಗೆಸ್ ಮಾಡ್ತಾ ಇದ್ದೀನಿ. ಹೌದು ಮ್ಯಾಮ್, ಹೆಬ್ಬಾಳ ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಹೆಬ್ಬಾಳನೇ. ನಮ್ಮ ತಂಡ ಇದೆ, ನಮ್ದು ಹೆಸರು ಸೂಪರ್ ಬಾಯ್ಸ್ ಅಂತ. ಈ ತಂಡದಿಂದ ನಾನು ಸಿನಿಮಾಗಳು ನಾನು ತುಂಬ ಮಾಡಿದ್ದು, ನಮ್ಮ ಹುಡುಗರಿಂದ ನಾನು ತುಂಬ ಸಿನಿಮಾಗಳು ಮಾಡಿದಾಗ ಸಪೋರ್ಟ್ ಜಾಸ್ತಿ. ಸೊ ಎಲ್ಲ ಒಂದ್ ಕಡೆ ಗೊತ್ತಾಗ್ತಾ ಇದೆ ತುಂಬಾ ಫ್ರೆಂಡ್ಲಿ ಪರ್ಸನ್ ಅರುಣ್ ಅಂತ, ಯಾಕಂದ್ರೆ ಸುತ್ತ ಬರೀ ಫ್ರೆಂಡ್ಸ್ ಬಗ್ಗೆನೇ ಮಾತಾಡ್ತಿರೋದು. ಒಂದ್ ಸ್ವಲ್ಪ ಕುಟುಂಬದ ಬಗ್ಗೆನೂ ಮಾತಾಡೋದು. ಆಗ್ಲೇ ಹೇಳಿದೆ, ನಮ್ಮಪ್ಪ ಪೊಲೀಸ್ ಅಂತ, ಪೊಲೀಸ್ ಆಫೀಸರ್. ಈಗ ಅಮ್ಮ ಹೌಸ್ ವೈಫ್, ಸೊ ಮ್ಯಾರಿಡ್. ವೈಫ್ ಹೆಸರು ರೋಹಿಣಿ ಅಂತ, ಅವರು ಟೀಚರಾಗಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಮನೇಲೂ ಪಾಠ ನಡೆಯುತ್ತಾ ದಿನ? ಪಾಠ ನನಗೆ ನಡೆಯುತ್ತೆ. ಅವಾಗ ನಾನು ರಜಾ ಕೊಟ್ಟು ಶೂಟಿಂಗ್ ಹೋದಾಗೆಲ್ಲ ನೆಕ್ಸ್ಟ್ ಡೇ ಮಾರ್ನಿಂಗ್ ಪಾಠ ನಡೀತಾ ಇರುತ್ತೆ. ಸೊ ಈ ಪಾಠ ಅಭ್ಯಾಸ ಆಗೋಗಿದೆ, ಯಾಕಂದ್ರೆ ಮಾರ್ಕ್ಸ್ ಇಲ್ವಲ್ಲ. ಮಾರ್ಕ್ಸ್ ಇಲ್ಲ, ಫಸ್ಟ್ ನಮ್ಮ ಅಪ್ಪ ಮಾಡ್ತಾ ಇರೋ ಪಾಠ, ಇವಾಗ ನನ್ನ ವೈಫ್ ಮಾಡ್ತಾ ಇದ್ದಾಳೆ. ಸೊ ಲೈಫ್ ಲಾಂಗ್ ನಿಮಗೆ ಪಾಠ ಇದ್ದೇ ಇರುತ್ತೆ. ಸೂಪರ್. ಇಲ್ಲಿ ನಮ್ಮ ಕೇಳಿದ್ರು ಬಹಳಷ್ಟು ಜನ ಪ್ರಶ್ನೆ ಕೇಳ್ತಾ ಇದ್ದಾರೆ. ಇಲ್ಲೊಬ್ರು ಕೇಳ್ತಾ ಇದ್ದಾರೆ, ಇಷ್ಟೊಂದು ಮೆಲುಧನಿ ಕೇಳ್ತಾ ಇದೆ ನಿಮ್ದು, ತುಂಬಾ ಲೈಟ್ ಆಗಿ ಮಾತಾಡ್ತಿದ್ದೀರಾ, ನೀವು ನಿಜಕ್ಕೂ ಸೈಲೆಂಟಾ ಹೇಗೆ ಅಂತ ಹೇಳಿ ಚಂದ್ರನವರು ಬೆಂಗಳೂರಿನಿಂದ ಕೇಳ್ತಾ ಇದ್ದಾರೆ. ಇಲ್ಲ, ನಾನು ಸೈಲೆಂಟ್ ಇಲ್ಲ ಮ್ಯಾಮ್, ವೈಲೆಂಟ್. ಅದೇ ನಾನು ಸ್ಪೋರ್ಟ್ಸ್ ಮ್ಯಾನ್, ನಾನು ಕರಾಟೆ ಬ್ಲ್ಯಾಕ್ ಬೆಲ್ಟು, ನ್ಯಾಷನಲ್ಸ್ 2 ಸರಿ ಗೋಲ್ಡ್ ಮೆಡಲಿಸ್ಟು. 3rd ಟೈಮ್ ನಂಗೆ ನ್ಯಾಷನಲ್ಸ್ ಆಡಿದಾಗ ಅದು ಬೆಳ್ಳಿ ಪದಕ ಬಂತು, 2nd ಪ್ಲೇಸ್ ಆಯಿತು. ಸೊ ಅದಾದಮೇಲೆ ನನಗೆ ಮಾರ್ಷಲ್ ಆರ್ಟ್ಸ್ ಮೂವೀಸ್ ನೋಡಬೇಕು, ಐ ಆಮ್ ವೆರಿ ಮಚ್ ಇನ್ಸ್ಪೈರ್ಡ್ ಬೈ ಬ್ರೂಸ್ಲಿ. ಅವಾಗ ಚಿಕ್ಕ ವಯಸ್ಸಿಂದಾನೆ ಬ್ರೂಸ್ಲಿ ಹುಚ್ಚು. ಸೊ ನಮ್ಮ ಅಮ್ಮ ನನಗೆ ಹುಚ್ಚು ಹಿಡಿಸಿದ್ದು, ನಾನು ಸ್ಪೋರ್ಟ್ಸಲ್ಲಿ ಇರಬೇಕು, ಒಬ್ಬನೇ ಮಗ. ಸೊ ಐ ಆಮ್ ನಾಟ್ ಸೈಲೆಂಟ್. ಗೊತ್ತಾಯ್ತು. ಕರಾಟೆ ಅಂದ್ಮೇಲೆ ನಾನು ಇನ್ನೇನು ನೆಕ್ಸ್ಟ್ ಕ್ವೆಶನ್ ಏನು ಕೇಳಕ್ ನಾನು ಯೋಚನೆ ಮಾಡ್ಬೇಕು ಈಗ. ಅದರಲ್ಲೂ ಬ್ಲ್ಯಾಕ್ ಬೆಲ್ಟ್ ಬೇರೆ. ಹೌದು. ಸೊ ಯಾಕೆ ಈ ಥರದೊಂದು ವಿಚಾರ, ಈ ಥರದ ಕಥೆಗಳನ್ನ ಇಟ್ಕೊಂಡು ಸಿನಿಮಾ ಮಾಡಬಾರ್ದು? ಒಂದು ತಲೆಯಲ್ಲಿ ಒಂದು ವಿಷಯ ಓಡ್ತಿತ್ತು. ನಮ್ಮ ಏರಿಯಾದಲ್ಲಿ ಒಬ್ರು ಇದ್ದಾರೆ, ಒಬ್ಬ ಸ್ಪೋರ್ಟ್ಸ್ ಮ್ಯಾನ್. ಸೊ ಇಸ್ ಅ ಗುಡ್ ಮಾರ್ಷಲ್ ಆರ್ಟ್. ಅವರು ಒಬ್ಬ ಒಳ್ಳೆ ಮಾರ್ಷಲ್ ಆರ್ಟಿಸ್ಟ್. ನಿನಗೆ ಕರ್ಕೊಂಡೋಗಿ ನೀನು ಒಳ್ಳೆ ಟೀಮಲ್ಲಿ ಸೇರಿಸಿ ನಿಂಗೆ ನ್ಯಾಷನಲ್ಸಲ್ಲಿ ಸರ್ಟಿಫಿಕೇಟ್ ಬಂದರೆ ನಿಂಗೆ ಗೌರ್ಮೆಂಟ್ ಜಾಬ್ ಮಾಡ್ಕೊಡ್ತೀನಿ, ಆ ಥರ ಈ ಥರ ಅಂತಲ್ಲಿ ಹೇಳಿ ಎಲ್ಲ ಚೆನ್ನಾಗಿ ಪ್ರಾಕ್ಟೀಸ್ ಎಲ್ಲ ಮಾಡಿಸಿ ನ್ಯಾಷನಲ್ ಇದರಲ್ಲಿ ಹೋದಾಗ ಚೀಟ್ ಮಾಡಿಬಿಟ್ರು. ಚೀಟ್ ಆದಾಗ ಅವ್ನ ಲೈಫ್ ಇವಾಗ ಏನಿಲ್ಲ, ಮಾಮೂಲಿ ಕೂಲಿ ಕೆಲಸ ಮಾಡ್ಕೊಂಡಿದ್ದಾನೆ, ಬೇಜಾರಾಗುತ್ತೆ. ಅವನು ಅಷ್ಟೊಂದು ಎಫರ್ಟ್ ಹಾಕಿ ಏನು ಉಪಯೋಗನೇ ಬಂದಿಲ್ಲ. ಯಾಕಂದರೆ ಅಷ್ಟೊಂದು ಪಾಲಿಟಿಕ್ಸ್ ಎಲ್ಲ ನಡೆಯುತ್ತೆ ಮ್ಯಾಮ್. ಸ್ಪೋರ್ಟ್ಸ್ ಅಲ್ಲಿ ಪಾಲಿಟಿಕ್ಸ್ ಇರುತ್ತೆ. ಒಲಿಂಪಿಕ್ಸಲ್ಲಿ ಹೋಗಿ ಆಡಬೇಕು ಅಂತ ತುಂಬ ಆಸೆ ಇರುತ್ತೆ, ಯಾರೂ ಹೋಗಿಲ್ಲ. ಸೊ ಎಲ್ಲೋ ಒಂದ್ ಕಡೆ ಪ್ರತಿಭೆ ಇದ್ರೂ ಕೂಡ ಕೆಲವು ಸಲ ಈ ತರದೆಲ್ಲ ಗಿಮಿಕ್ಗಳು ಜೀವನನ ಅದ್ಲು ಬದಲು ಮಾಡ್ಬಿಡುತ್ತೆ. ಹೌದು, ಒಂದೊಂದ್ಸರಿ ಅನ್ಸುತ್ತೆ ನಾನು ಏನಕ್ಕೆ ಸ್ಪೋರ್ಟ್ಸ್ಗೆ ಬಂದೆ ಅನ್ಸ್ಬಿಡುತ್ತೆ. ಒಂದೊಂದ್ಸರಿ ನಮಗೆ ಇದ್ರಲ್ಲಿ ಟೈಮ್ ವೇಸ್ಟ್ ಮಾಡೋ ಬದಲು ಎಜುಕೇಶನ್ ಮಾಡೋದು ಚೆನ್ನಾಗಿರ್ತಾಯಿತ್ತು ಅನ್ಸ್ಬಿಡುತ್ತೆ ಒಂದೊಂದ್ಸರಿ. ಯಾಕಂದ್ರೆ ಅವ್ನಿಗೆ ಆ ಥರ ಆದಾಗ ಬೇಜಾರು ಅನ್ಸು. ಹೌದು, ಇಷ್ಟು ವರ್ಷ ಸ್ಪೆಂಡ್ ಮಾಡಿ, ಅಷ್ಟು ಟೈಮ್ ಸ್ಪೆಂಡ್ ಮಾಡಿ, ಅಷ್ಟು ದುಡ್ಡು ಖರ್ಚು ಅವ್ನು ಪಾಪ ಕೆಲ್ಸಕ್ಕೆ ಹೋಗ್ಕೊಂಬಂದು ಅದೆಲ್ಲ ಮಾಡಬೇಕಾದ್ರೆ ಅಷ್ಟು ಲಾಸ್ ಆದಾಗ, ಆಪರ್ಚುನಿಟಿ ಸಿಗದೆ ಇದ್ದಾಗ ಏನು ಯೂಸ್, ಅದ್ರದ್ದು ವ್ಯಾಲ್ಯೂನೇ ಇಲ್ಲ. ಸೊ ಇಂಥ ಕಥೆಗಳನ್ನು ರೆಡಿ ಮಾಡ್ಕೊಳ್ತಾ ಇದ್ದೀರಾ ಸಿನಿಮಾ ಮಾಡೋಕೆ? ಒಂದು ಬಯೋಗ್ರಫಿ ಮಾಡ್ತಾ ಇದ್ದೀನಿ. ಸೊ ಓಕೆ, ಸೊ ಇಲ್ಲೊಂದು ಬಯೋಪಿಕ್ ಸಿನಿಮಾ ನಮಗಾಗಿ ಕಾಯ್ತಾ ಇದೆ ಅನ್ನುವಂಥದ್ದು. ಇದ್ರ ಜೊತೆಗೆ ಮತ್ತೊಬ್ರು ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಸಿನಿಮಾ ರಂಗದತ್ತ ನಿಮ್ಮಂತೆಯೇ ಬರೋದಕ್ಕೆ ಬಹಳಷ್ಟು ಜನ ಯುವ ಸಮುದಾಯ ಕಾಯ್ತಾ ಇದೆ, ಅವರಿಗೆ ನೀವು ಕೊಡುವಂತ ಸಲಹೆ ಏನು ಅಂತ ಹೇಳಿ ಅಯ್ಯಣ್ಣ ನಾಯ್ಕ ಇವರು ಕಲ್ಲೂರಿನಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ, ಪಾಮನ ಕಲ್ಲೂರಿನಿಂದ. ದಯವಿಟ್ಟು ಸಿನಿಮಾ ಒಂದನ್ನೇ ನಂಬ್ಕೊಂಡು ಬರಬೇಡಿ. ಸಿನಿಮಾದಲ್ಲಿ ನಾನು ಹಾಗಾಗ್ಬಿಡ್ತೀನಿ, ಹೀಗಾಗ್ಬಿಡ್ತೀನಿ. ಫಸ್ಟ್ ಫಿನಾನ್ಷಿಯಲಿ ಸ್ಟ್ರಾಂಗ್ ಆಗಿ, ನೀವು ಕೆಳಗಡೆ ಬಿದ್ದರೂ ಎದ್ದೇಳಬೇಕು, ದುಡ್ಡು ಇಟ್ಕೊಂಡು ಸಿನಿಮಾಗೆ ಬನ್ನಿ. ಸೊ ಇಲ್ಲಾಂದ್ರೆ ಜೀವನ ತುಂಬಾ ಕಷ್ಟ, ತುಂಬಾ ಕಷ್ಟ. ಒಂದೊಂದು ರೂಪಾಯಿಗೆ ನೀವು ಕಷ್ಟಪಡಬೇಕಾಗುತ್ತಾ. ಈ ಮಧ್ಯೆ ಎಷ್ಟೋ ಜನ ನಿರ್ದೇಶಕರು ಒಂದು ಸಿನಿಮಾ ಅಂತ ಒಪ್ಕೊಂಡು ಯಾರೋ ಒಬ್ರು ಪ್ರೊಡ್ಯೂಸರ್ ಸಿಕ್ಕಿದ್ರು ಅಂತ ಹೇಳಿದಾಗ 1 ವರ್ಷ ಹೇಳ್ಕೊಂಡು ಹೋಗ್ತಾರೆ ಒಂದು ಸಿನಿಮಾನ ಮಾಡ್ಲಿಕ್ಕೆ. ಸೊ 1 ವರ್ಷದಲ್ಲಿ ಸಿನಿಮಾ ಮುಗಿಸಿದ್ಮೇಲೆ ಸಿನಿಮಾ ಕೈ ಹಿಡಿತಾ ಅದೇನಾದ್ರೂ ಗಲ್ಲಾಪೆಟ್ಟಿಗೆಯಲ್ಲಿ ಸೌಂಡ್ ಮಾಡ್ತಾ ಅವಾಗ ಅವ್ರಿಗೆ ಒಂದಿಲ್ಲೋ ನೆಕ್ಸ್ಟ್ ಚಾನ್ಸ್, ನೆಕ್ಸ್ಟ್ ಪ್ರೊಡ್ಯೂಸರ್ ಈಸಿಯಾಗಿ ಸಿಗಬಹುದು. ಇಲ್ಲ ಅಂದ್ರೆ ಮತ್ತೆ ಒಂದಷ್ಟು ವರ್ಷಗಳ ಕಾಲ ಗ್ಯಾಪ್ ಆಗತ್ತೆ. ಇನ್ ಕೇಸ್ ಬೇರೆ ಯಾವುದೇ ವೃತ್ತಿ ಅವರು ಅವಲಂಬಿಸಿಲ್ಲ ಅಂತ ಹೇಳಿದ್ರೆ ಜೀವನಕ್ಕೆ ಖರ್ಚು ವೆಚ್ಚಕ್ಕೆ ಎಷ್ಟು ಸಮಸ್ಯೆ ದೋರುತ್ತೆ. ಅದರ ಬಹಳಷ್ಟು ಜನ ನಮಗೆ ಗಾಂಧಿನಗರದಲ್ಲಿ ಸಿಗ್ತಾರಲ್ಲ, ತುಂಬಾ ಜನ ಸಿಗ್ತಾರೆ. ಸೊ ಈ ನಿಟ್ಟಿನಲ್ಲಿ ನೀವು ಬೇರೆ ಏನಾದ್ರು ವೃತ್ತಿನ ಅವಲಂಬಿಸಿದ್ದೀರಾ? ಈಗ ನಾನು ವರ್ಕ್ ಮಾಡ್ತಾ ಇದ್ದೀನಿ. ನಾನು ಕೆಲಸ ಬಿಟ್ಟು ಸಿನಿಮಾ ಅಂತ ಹೋಗಿದ್ದೆ, ಅಲ್ಲಿ ಲಾಸ್ ಆಗ್ಬಿಟ್ಟೆ. ಸಿನಿಮಾಗೆ ದುಡ್ಡು ಹಾಕ್ಬಿಟ್ಟು ಪ್ಯಾಂಡಮಿಕ್ ಬಂತು, ಕರೋನಾ ಬಂತಲ್ಲ, ಲಾಸ್ ಆಗ್ಬಿಟ್ಟೆ.
ಆಗ ನಂಗೆ ಹೆಲ್ಪ್ ಮಾಡಿದ್ದು ನನ್ನ ವೈಫೇ. ಅವಳೇ ದುಡ್ಡು ಕೊಟ್ಟು ನಂಗೆ ಹೆಲ್ಪ್ ಮಾಡಿ, ಮತ್ತೆ ನೀನಿಲ್ಲ ನೀನು ಜಾಬ್ಗೆ ಹೋಗು, ಅಪ್ಪ ಅಮ್ಮ ಹತ್ರ ದುಡ್ಡು ಕೇಳಲ್ಲ, ಹೆಂಡತಿ ಯಾರು ಅಕಸ್ಮಾತ್ ನಿಮ್ಮ ಗರ್ಲ್ ಫ್ರೆಂಡ್ ಯಾರೇ ಆಗಿರಲಿ ನಿಮ್ಗೆ ದುಡ್ಡು ಕೊಟ್ಟಾಗ ನಿಮ್ಗೆ ಬೇಜಾರಾಗುತ್ತೆ. ಅದಕ್ಕೆ ಮತ್ತೆ ಜಾಬ್ಗೆ ಹೋಗಿ ಮತ್ತೆ ಒಂದು 15,000 ರೂಪಾಯಿ ಕೆಲಸಕ್ಕೆ ಹೋದೆ, ತಿರ್ಗಾ ಚೇಂಜ್ ಮಾಡಿಕೊಂಡೆ, ತಿರ್ಗಾ 30,000 ರೂಪಾಯಿ ಕೆಲಸ. ಈಗ ಸ್ವಲ್ಪ ಜಾಸ್ತಿ ಸಂಬಳ ಬರೋ ಥರ ಕೆಲಸಕ್ಕೆ ಈಗ 15-30 ಹೇಳಿದ್ರು, ಈಗಿಂದ ಹೇಳ್ತಾ ಇಲ್ಲ. ಈಗ ಸೇಲ್ಸ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸೇಲ್ಸ್ ಮ್ಯಾನೇಜರ್. ಒಟ್ಟಾರೆ ನೋಡಿ, ಕೈ ಹಿಡಿಯೋ ಗುರು ಯಾವತ್ತೂ ಬಿಡೋದಿಲ್ಲ. ಸೊ ಹೆಂಡತಿ ಅಂದ್ರೆ ಗುರುವಿನ ಸ್ಥಾನ. ಸೊ ಅದನ್ನ ನೀವು ಬಿಡೋ ಹಾಗಿಲ್ಲ. ಮತ್ತೊಬ್ಬರು ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಸೊ ನನ್ನ ಮುಂದಿನ ಪ್ರಶ್ನೆ ಕೂಡ ಇದೇ ಆಗಿತ್ತು, ನಿಮ್ಮ ಮುಂದಿನ ಪ್ರಾಜೆಕ್ಟ್ಸ್ ಬಗ್ಗೆ ಹೇಳಿ ನಮಗೆ ಅಂತ ಹೇಳಿ ನಂಬರ್ ಎಂಡಿಂಗ್ ವಿತ್ 4774 ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ ಅನಂತಮೂರ್ತಿ ಶೃಂಗೇರಿಯಿಂದ. ಈಗ ಒಂದು ನ್ಯಾಷನಲ್ ಅವಾರ್ಡ್ಗೆ ಒಂದು ಸಿನಿಮಾ ಮಾಡ್ಕೊಂಡಿದ್ದೀವಿ ಅನಂತಮೂರ್ತಿ ಅವರೇ. ಅದು ಬಂದ್ಬಿಟ್ಟು ಪಿಂಕು ಅಂತ ಸಿನಿಮಾ ಹೆಸರು. ಪಿಂಕು ಅದರ ಟ್ಯಾಗ್ ಲೈನ್ ಬಂದು ದ ಗರ್ಲ್ ಹೂ ಸಾ ದ ಏಲಿಯನ್ ಫಸ್ಟ್ ಅಂತ. ಸೊ ಇದರಲ್ಲಿ ಬರೀ ಮಕ್ಕಳ ಸಿನಿಮಾ, ಸೈನ್ಸ್ ಬೇಸ್ ಮೂವಿ. ಅಂದರೆ ಇದರಲ್ಲಿ ನಿಮಗೆ ಕಾಸ್ಮಾಲಜಿ ಬರುತ್ತೆ, ಸ್ಪೇಸ್ ಬಗ್ಗೆ, ಏಲಿಯನ್ಸ್ ಬಗ್ಗೆ, ಇದ್ರ ಬಗ್ಗೆ ಎಲ್ಲ ಬರುತ್ತೆ. ತುಂಬ ಚೆನ್ನಾಗಿದೆ. ಅಂದರೆ ಎಜುಕೇಷನ್ ಪರ್ಪಸ್ ಮಾಡಿರುವಂಥ ಸಿನಿಮಾ ಇದು. ಇದರ ಪ್ರೊಡ್ಯೂಸರ್ ಬಂದು ನಾನು ಮತ್ತು ನನ್ನ ಬಾಮ ಇದೆ, ಅವರು ಹೆಸರು ಮಧುಸೂದನ್ ಕೃಷ್ಣಪ್ಪ. ಇವರು ಸಿನಿಮಾಗೆ ದುಡ್ಡು ಹಾಕಿ ನಾವಿಬ್ಬರು ಸೇರಿ ದುಡ್ಡು ಹಾಕ್ತಾ ಇದ್ವಿ. ಎಷ್ಟು ಬಜೆಟಿನ ಸಿನಿಮಾ ಇದು? ಬಜೆಟ್ ಮ್ಯಾಮ್ ನಾವು ಅಂದ್ಕೊಂಡಿದ್ದು ಇದಕ್ಕೊಂದು 25 ಮುಗಿಸ್ಕೋಬೋಣ ಅಂತ, 25 ಲಕ್ಷದಲ್ಲಿ ಮುಗಿಸ್ಬೋಣ ಅವಾರ್ಡ್ಗೆ ಅಲ್ವಾ, 25 ಲಕ್ಷ ಸಾಕು ನಮಗೆ ಅಂತ ಪ್ಲಾನ್ ಮಾಡಿದ್ದು. ಸ್ವಲ್ಪ ಗ್ರಾಫಿಕ್ ಎಲ್ಲ ಜಾಸ್ತಿ ಆಗಿ ಈಗ ನಮ್ಗೆ 42ವರೆಗೂ ಹೊಟ್ಟೋಗಿದೆ. 1 to double ಆಗ್ತಾ ಇದೆ. ಸೊ ಎಷ್ಟೋ ಸಲ ಈ ಪ್ರಶಸ್ತಿಗಾಗಿ ಮಾಡುವಂತ ಸಿನಿಮಾಗಳು ಅಥವಾ ಅವಾರ್ಡ್ಗಾಗಿ ಮಾಡುವಂಥದ್ದು ಬಹುತೇಕ ಮಕ್ಕಳ ಚಿತ್ರಗಳು ಆ ಒಂದು ಕ್ಯಾಟಗರಿಗೆ ಹೋಗುವಂಥದ್ದು. ಎಲ್ಲೋ ಒಂದ್ ಕಡೆ ಅದು ನಿಜಕ್ಕೂ ಮಕ್ಕಳನ್ನ ತಲುಪೋದೇ ಇಲ್ಲ ಅನ್ನೋಂಥದ್ದು ಒಂದು ಕೂಗಿದೆ. ಸೊ ಆ ಸಿನಿಮಾಗಳು ಥಿಯೇಟರ್ಗೆ ಬರಲ್ಲ, ಪೇರೆಂಟ್ಸು ಅವ್ರು ನೋಡುವಂತ ಸಿನಿಮಾಕ್ ಮಕ್ಕಳನ್ನ ಕರ್ಕೊಂಡು ಹೋಗ್ತಾರೆ ಹೊರತು ಮಕ್ಕಳ ಸಿನಿಮಾಕ್ ಹೋಗಿ ಅವ್ರು ಕೂತ್ಕೊಂಡು ನೋಡಲ್ಲ. ಸೊ ಇಂಥದ್ದೆಲ್ಲ ಪ್ರಾಬ್ಲಮ್ಸ್ ಇದೆ ಅಲ್ವಾ ಮಕ್ಕಳ ಸಿನಿಮಾ ಮಾಡಿದಾಗ? ಖಂಡಿತ ಮ್ಯಾಮ್. ನಾವೇನು ಅನ್ಕೊಂಡಿದೀವಿ ಅಂದ್ರೆ, ನಾನು ಮತ್ತೆ ಮಧುಸೂದನ್ ಇಬ್ರು ಕೂತ್ಕೊಂಡು ಏನ್ ಪ್ಲಾನ್ ಮಾಡಿದ್ವಿ ಅಂದ್ರೆ, ವೈ ಡೋಂಟ್ ವಿ ರಿಲೀಸ್ ದಿಸ್ ಮೂವೀಸ್ ಇನ್ ಸ್ಕೂಲ್ಸ್. ಈಗ ಸ್ಕೂಲ್ಸ್ ಅಲ್ಲಿ ಏಜ್ ಲಿಮಿಟ್ ಇರುತ್ತಲ್ಲ, ಒಂದು 5th ಸ್ಟ್ಯಾಂಡರ್ಡ್ ಟು 10th ಸ್ಟ್ಯಾಂಡರ್ಡ್ ವರೆಗೆ ಅಲ್ಲಿ ಆಡಿಟೋರಿಯಂ ಇರುತ್ತೆ ಸ್ಕೂಲ್ಸ್ ಅಲ್ಲಿ, ಅಲ್ಲಿ ಯಾಕೆ ರಿಲೀಸ್ ಮಾಡಬಾರ್ದು? ಸೊ ಪ್ಲಾನ್ ಇಟ್. ಸುಮಾರು ಒಂದು 4ರಿಂದ 5 ಸ್ಕೂಲ್ಗಳಲ್ಲಿ ಮಾತಾಡಿದ್ದೀವಿ. ಸೊ ನಾವು ಹೇಳಿದ್ವಿ, ಸರ್ ಸಿನಿಮಾ ಚೆನ್ನಾಗಿದೆ, ಯಾವುದೇ ರೀತಿ ಆಭಾಸ ಇಲ್ಲ, ಇಟ್ಸ್ ಓನ್ಲಿ ಎಜುಕೇಷನ್ ಪರ್ಪಸ್ ಅಷ್ಟೇ. ನೀವು ಸಿನಿಮಾ ತೋರಿಸಿದ್ರೆ ಕಿಡ್ಸ್ ವಿಲ್ ಗೆಟ್ ಇನ್ಸ್ಪೈರ್ಡ್ ಬೈ ದಿಸ್ ಮೂವಿ. ಅವ್ರು ಖುಷಿ ಆಗುತ್ತೆ. ಹೌದು, ಐ ವಾಂಟ್ ಟು ಬಿಕಮ್. ಇವಾಗ ಕರ್ನಾಟಕದಲ್ಲಿ ಯಾರು ಆಸ್ಟ್ರೋನಟ್ ಇದ್ದಾರೆ? ಆಸ್ಟ್ರೋನಟ್ ಅಂದ್ರೆ ಯಾರು ನಮ್ಗೆ ಜ್ಞಾಪಕ ಬರೋದು? ಕಲ್ಪನಾ ಚಾವ್ಲಾ. ಅವ್ರು ಬಿಟ್ಟು ಈಗ ನಮಗೆ ಸುನೀತಾ ವಿಲಿಯಮ್ಸ್ ಕೂಡ ಇವಾಗ ಅವರು ಫಾರಿನರ್ ಆದರು. ಕಲ್ಪನಾ ಚಾವ್ಲಾ ಇಂಡಿಯಾದವರು. ಅವ್ರು ಬಿಟ್ಟು ಯಾರಿದ್ದಾರೆ? ಯಾಕೆ ಆಗ್ಬಾರ್ದು? ಯಾಕೆಲ್ಲ ಡಾಕ್ಟರ್ ಆಗ್ಬೇಕಾ, ಇಂಜಿನಿಯರ್ಸೇ ಆಗ್ಬೇಕಾ, ಆಸ್ಟ್ರೋನಟ್ ಆಗ್ಬಾರ್ದಾ? ಸೊ ಎಲ್ಲೋ ಒಂದು ಕಡೆ ವಿಜ್ಞಾನದತ್ತ ಸೆಳೆಯುವಂತ ಪ್ರಯತ್ನ, ಮಕ್ಕಳನ್ನ ಆ ಕಡೆಗೆ ಸೆಳೆಯೋ ಪ್ರಯತ್ನ ಎಲ್ಲ ಮಕ್ಕಳು ಅಷ್ಟೇ, ನಾವುಗಳು ಅಷ್ಟೇ. ನೈಟ್ ಊಟ ಆದ್ಮೇಲೆ ಆಕಾಶ ಹಿಂಗೆ ನೋಡಿದಾಗ ಎಷ್ಟು ಖುಷಿ ಆಗುತ್ತೆ. ಖಂಡಿತ. ಯಾಕೆ ಆಕಾಶದ ಒಳಗಡೆ ಹೋಗ್ಬಾರ್ದು? ಭೂಮಿ ಬಿಟ್ಟು ಸ್ವಲ್ಪ ದೂರ ಹೋಗಿ ಬರೋಣ, ಇನ್ನು ಸ್ವಲ್ಪ ಹತ್ರ ನಕ್ಷತ್ರ ನೋಡ್ಕೊ ಬರೋಣ. ಇಂಥದೊಂದು ಕಾನ್ಸೆಪ್ಟ್ ಹೊಳೆದಿದ್ದು ಹೇಗೆ? ಮಧುಸೂದನ್ ಇಂದಾನೆ ಮ್ಯಾಮ್. ಓಕೆ. ಅವ್ರ ಅಂದ್ರೆ ಈ ಥರ ಮಾಡಿ ಅವ್ರು ತುಂಬ ಇದು ಸ್ಪೇಸು, ಆಸ್ಟ್ರೋನಮಿ ಇದ್ರ ಬಗ್ಗೆ ತುಂಬ ನಾಲೆಡ್ಜ್ ಅವ್ರಿಗೆ, ಮಧುಸೂದನ್ಗೆ. ಅವ್ರು ಹೇಳ್ತಾರೆ, ಸರ ಒಂದು ಶಾರ್ಟ್ ಫಿಲಮ್ ಮಾಡೋಣ. ಬೇಡ ದೊಡ್ಡ ಸಿನಿಮಾನೇ ಮಾಡೋಣ. ಅಷ್ಟೊಂದು ಬಜೆಟ್ ಏನಾಗಲ್ಲ, ಹಾಕು, ಲೈಫಲ್ಲಿ ಒಂದು ಟೈಮ್ ನಮ್ಮ ಪ್ಯಾಷನ್ ಮಾಡೋಣ ಅಂತ ಹಾಕಿದ್ದು. ಆಗಿದ್ದಾಗ್ಲಿ ಅಂತ ರೆಡಿ ಆಗೋದು ಸಿನಿಮಾ. ಅವ್ರು ಕಂಟೆಂಟ್ ಕೊಟ್ಟರು, ನಾನು ಸ್ಕ್ರಿಪ್ಟ್ ಬರ್ಬಿಟ್ಟೆ. ಸೊ ಬರವಣಿಗೆ ಕೂಡ ನಿಮ್ಗೆ ಅಷ್ಟೇ ಆಸಕ್ತಿ ಕ್ಷೇತ್ರ, ನೀವೇ ಸ್ಕ್ರಿಪ್ಟ್ ಬರೆಯೋದು ಮಾಡೋದು ಅಂತ ಹೇಳಿದಾಗ. ಸೊ ಈ ಡೈಲಾಗ್, ಹಾಡು ಎಲ್ಲವನ್ನೂ ಬರೀತೀರಾ? ಮ್ಯಾಮ್, ಡೈರೆಕ್ಟರ್ ಅಂದಮೇಲೆ ಈ ಹ್ಯಾಸ್ ಟು ಪ್ಲೇ ಆಲ್ ದ ರೋಲ್ಸ್ ಇನ್ ದ ಸ್ಕ್ರಿಪ್ಟ್. ಅಪ್ಪ ಥರನೂ ಅವ್ನು ಮಾತಾಡಬೇಕಾಗುತ್ತೆ, ಅಮ್ಮ ಥರನೂ ಮಾತಾಡಬೇಕಾಗುತ್ತೆ. ಅಪ್ಪ ಹೇಳೋ ಡೈಲಾಗು ಅವನೇ ಬರೀಬೇಕು, ಅಮ್ಮ ಹೇಳೋ ಡೈಲಾಗು ಅವನೇ ಬರೀಬೇಕು, ಮಗನ ಡೈಲಾಗು ಅವನೇ ಬರೀಬೇಕು. ಸೊ ಡೈರೆಕ್ಷನ್ ಬಂದಮೇಲೆ ಮುಗೀತು, ಅವನೆಲ್ಲ ರೋಲ್ಗೂ ಗೊತ್ತಿರಬೇಕು. ಸಕಲ ಕಲಾವಲ್ಲಭ. ಭಿಕ್ಷೆ ಬೇಡೋ ಡೈಲಾಗು ಅವ್ನು ಬರೀಬೇಕು. ಸೊ ಎಲ್ಲವೂ ಗೊತ್ತಿರಬೇಕು, ಆಗಲೇ ಡೈರೆಕ್ಷನ್, ಇಲ್ಲಾಂದ್ರೆ ಆಗಲ್ಲ. ಖಂಡಿತ. ಸೊ ಮತ್ತಷ್ಟು ಮಾತಾಡೋಣ, ಇನ್ನೂ ಬಹಳಷ್ಟು ವಿಚಾರ ನಿಮ್ಮಿಂದ ಕೇಳಿ ತಿಳ್ಕೊಳ್ಳೋದು ಬಾಕಿ ಇದೆ. ಅದಕ್ಕಿಂತ ಮುಂಚೆ ನಿಮ್ಮ ಮತ್ತೊಂದು ಫೇವ್ರೆಟ್ ಗೀತೆ ನಿಮಗಾಗಿ ಲಿಸ್ಟ್ನಲ್ಲಿ ಕಾಯ್ತದೆ, ಜೊತೆಗೆ ನಮ್ಮ ಕೇಳಿಗರ ಸಂದೇಶ ಕೂಡ ನಮ್ಮನ್ನ ಕಾಯ್ತಾ ಇದೆ. ಆ ಬಗ್ಗೆ ಕೂಡ ಗಮನ ಕೊಡೋಣ. ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ ಆಕಾಶವಾಣಿ ಬೆಂಗಳೂರು ಸಿನಿದನಿ ಕಾರ್ಯಕ್ರಮ. ಖಂಡಿತ. ಇವಾಗ ನೀವೇ ಹೇಳಬೇಕು, ಯಾಕಂದ್ರೆ ಇದು ನಿಮ್ಮದೇ ಸಮಯ. ಸಾಮಾನ್ಯವಾಗಿ ಇಂಥ ಹೀರೋನ ಅಥವಾ ಇಂಥ ಹೀರೋಯಿನ್ನ ನಾನು ಡೈರೆಕ್ಟ್ ಮಾಡಬೇಕು ಅನ್ನೋಂಥ ಆಸೆ ಪ್ರತಿಯೊಬ್ಬ ನಿರ್ದೇಶಕರಿಗೂ ಇರುತ್ತೆ. ಸೊ ಅಂಥದ್ದೇನಾದರೂ ನಿಮಗಿತ್ತ, ಇಂಥವ್ರನ್ನ ನಾನು ಡೈರೆಕ್ಷನ್ ಮಾಡಬೇಕು ಅನ್ನೋದು ಇತ್ತು ಅಥವಾ ಇದೆ? ಹೌದು ಮ್ಯಾಮ್. ಅಪ್ಪು ಸರ್ ಹಾಕೊಂಡು ಒಂದು ಸಿನಿಮಾ ಮಾಡಬೇಕು ಅಂತ ತುಂಬ ಇಷ್ಟ ಆಯಿತು. ಸ್ಕ್ರಿಪ್ಟ್ ತೊಗೊಂಡು ಹೋಗಿದ್ದೆ ಮ್ಯಾಮ್. ಒಂದಾಯಿತು, ಪ್ಯಾಂಡಮಿಕ್ ಮುಂಚೆನೇ ಹೋಗಿದ್ದೆ. ಅಲ್ಲಿ CID 999 in ನ್ಯೂಯಾರ್ಕ್ ಅಂತ ಕಂಟೆಂಟ್ ಮಾಡ್ಕೊಂಡಿದ್ದೆ. ಚೆನ್ನಾಗಿದೆ ಕಂಟೆಂಟ್. ಸೊ ಇದು ಬಾಂಡ್ ಮಾದರಿ ಸಿನಿಮಾ. ಯಾಕಂದ್ರೆ ಬಾಂಡ್ ಮೂವಿ ಅವರೇ ಚಾಲನೆ ಕೊಟ್ಟಿದ್ದು ಇಡೀ ಭಾರತಕ್ಕೆ. ಸೊ ಇವಾಗ ವೈ ಡೋಂಟ್ ವಿ ಸ್ಟಾರ್ಟ್ ಅಂತ ಮಾಡ್ಕೊಂಡಿದ್ದೆ. ಹೋಗಿ ಅಲ್ಲಿ ಒಬ್ಬರು ಬಂದರು, ಮಾತಾಡಿದ್ರು. ಸೊ ಅವ್ರ ಮ್ಯಾನೇಜರ್ ಅನ್ಸುತ್ತೆ, ಅರುಣ್ ಅವರೇ, ಕಂಟೆಂಟ್ ಚೆನ್ನಾಗಿದೆ,
ಚೆನ್ನಾಗಿದೆ, ಸ್ಟೋರಿ ಚೆನ್ನಾಗಿದೆ, ನೀವು ಒಂದು ಹಿಟ್ ಫಿಲಮ್ ತಗೊಂಡ್ ಬನ್ನಿ ಅಂತ ಹೇಳಿದ್ರು. ನಾನು ಸರ್ ಹಿಟ್ ಫಿಲಮ್ ತಗೊಂಡ್ ಬರ್ಬೇಕಂದ್ರೆ ಒಬ್ಬ ದೊಡ್ಡ ಆರ್ಟಿಸ್ಟ್ ಜೊತೆ ಮಾಡ್ಬೇಕಂದ್ರೆ ನಾನು ಇನ್ನೊಂದು 4-5 ವರ್ಷ ಆಗಿ ಅದಾದ್ಮೇಲೆ ಬರ್ಬೇಕು. ಯಾಕಂದ್ರೆ ಅಪ್ಪು ಸರ್ ಹತ್ರ ಸಿನಿಮಾಗಳಿದೆ, ವರ್ಷಕ್ಕೆ ಸಿನಿಮಾ ಅಂತ ಅವ್ರು ಸೈನ್ ಮಾಡಿದ್ದಾರೆ. ಸೊ ಅಷ್ಟು ಸಿನಿಮಾಗಳಿದ್ದ ನಿಮ್ದು ಒಂದು ಸಿನಿಮಾ ಬರುತ್ತೆ. ಸರಿ ಸರ್ ಅಂತ ಬಂದೆ, ಅವ್ರ ಜೊತೆ ಮಾಡ್ಬೇಕಿತ್ತು ನಂಗೊಂದು ಸಿನಿಮಾ. ಓಕೆ, ಹಾಗಿದ್ರೆ ಇಲ್ಲೊಂದು ಪ್ರಶ್ನೆ ಮೂಡುತ್ತೆ ನೀವು ಹೇಳದಂತ ಈ ವಿಚಾರದಲ್ಲಿ. ಹಿಟ್ ಸಿನಿಮಾ ಮಾಡಿದ್ರೆ ಮಾತ್ರ ಹಿಟ್ ಆಗಿರೋ ಹೀರೋ ಡೇಟ್ಸ್ ಸಿಗೋದಾ? ಹಿಟ್ ಸಿನಿಮಾ ಆಗ್ಬೇಕು ಅಂದ್ರೂ ಹಿಟ್ ಆಗಿರುವಂತ ಹೀರೋ ಇರಬೇಕು ಸಿನಿಮಾದಲ್ಲಿ, ಅವ್ರನ್ನ ಕಾಲ್ ಶೀಟ್ ತಗೋಬೇಕು ಅಂದ್ರೂ ನಿಮ್ದೊಂದು ಸಿನಿಮಾ ಹಿಟ್ ಆಗಿರ್ಬೇಕು. ಒಂದಕ್ಕೊಂದು ಎಲ್ಲಿದೆ ಅಲ್ಲಿ ಸಂಬಂಧ? ಹಿಟ್ ಅಂದ್ರೆ ಲೈಕ್ ಬ್ಲಾಕ್ ಬಸ್ಟರ್ ಆ ತರ ಇಲ್ಲ. ಹಿಟ್ ಅಂದ್ರೆ ಜನರಿಗೆ ಒಂದು ತಲುಪಿರ್ಬೇಕು ಅನ್ನೋ ಕಾನ್ಸೆಪ್ಟ್. ಈ ಸಿನಿಮಾನ ಇವ್ನು ಡೈರೆಕ್ಟ್ ಮಾಡಿದಾನೆ, ಅದನ್ನ ತಲುಪಿದ್ರೆ ಸಾಕು, ಹೆಸರು ಎಲ್ಲರಿಗೂ ಗೊತ್ತಾದ್ರೆ ಡೈರೆಕ್ಟರ್ ಅಂತ. ಸೊ ಆ ಹೆಸರನ್ನ ಇಟ್ಕೊಂಡು ನಾವು ಅವ್ರ ಹತ್ರ ಹೋಗಿ ಮಾತಾಡ್ಬೋದಿತ್ತು ಮ್ಯಾಮ್. ಸೊ ಹಾಗಾಗಿ ಅದೊಂದು ಚಾನ್ಸ್. ಈಗ ಅಟ್ ಪ್ರೆಸೆಂಟ್ ಯಾರು? ನನಗೆ ದುನಿಯಾ ವಿಜಯ್ ಸರ್, ನಾನು ರಾಜೀವ ಶೂಟಿಂಗ್ ನಡೀತಾ ಇತ್ತು. ನಾನು ಬೆಳಗಿನ ಜಾವ ಅಲ್ಲಿ ಕರಾಟೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಗ್ರೌಂಡ್ ಹತ್ರ, ಪೊಲೀಸ್ ಕ್ವಾರ್ಟರ್ಸ್ ಮೈಸೂರು ರೋಡ್, ಅಲ್ಲೇ ಇದ್ದಿದ್ದು ನಾವು. ಆ ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ ಒಂದು ಹುಡುಗ ಬಂದರು, ಒಳ್ಳೆ ಫಿಸಿಕ್. ಅದು ಇವ್ರು ನಂಗೆ ಗೊತ್ತಿಲ್ಲ, ದುನಿಯಾ ವಿಜಯ್ ಅವರು ಅಂತ, ವಿಜಯ್ ಸರ್ ನನಗೆ ಗೊತ್ತಿಲ್ಲ. ಬಂದರು, ಏಯ್ ಮಗ ಅಂದರು. ಅಣ್ಣ ಅಂದೆ. ಎಲ್ಲ ಎಷ್ಟು ವರ್ಷದಿಂದ ಪ್ರಾಕ್ಟೀಸ್ ಮಾಡಿ? ಅಣ್ಣ ಚಿಕ್ಕ ವಯಸ್ಸಿನ ಪ್ರಾಕ್ಟೀಸ್ ಮಾಡ್ತಾನೆ ಕರಾಟೆ. ಸರ್ ಈ ಕಟ ಮಾಡು, ಕಟ ಅಂತ ಇರುತ್ತೆ, ಆ ಕಟ ಮಾಡು, ಈ ಕಟ ಮಾಡು, ಹೌದು ಅದೆಲ್ಲ ಮಾಡಿಸಿದ್ರು. ಓಕೆ, ಗೋಡೆಗೆ ಪಂಚೋಡಿ, ಫ್ರಂಟ್ ಡೈ ಹೊಡಿ, ಇದೆಲ್ಲ ಬರುತ್ತಾ ಅಂತ. ನಂಗೆ ಬ್ಯಾಕ್ ಡೈ ಹೊಡಿ ಅಂದರು. ನಂಗೆ ಬ್ಯಾಕ್ ಡೈ ಬರಲ್ಲ. ನಾನು ನೋಡಿತೀನಿ ಅಂದ್ಬಿಟ್ಟು ಟಕ್ ಅಂತ ಹೊಡೆದ್ಬಿಟ್ರು ಬ್ಯಾಕ್ ಡೈ. ಅಣ್ಣ ನೀವು ಕಲ್ತಿದ್ದೀರ ಅಂದ್ರೆ, ನಾನು ಕರಾಟೆ ಕಲ್ತಿದ್ದೀನಿ ಕಣ. ಅಲ್ಲಿ ಯಾರೋ ಕರೆದ್ರು, ಅಣ್ಣ ಶೂಟಿಂಗ್ ಸ್ಟಾರ್ಟ್ ಆಯಿತು ಅಂತ. ಬರೋ ಶೂಟಿಂಗ್ ನೋಡಿ ಬರೋ ಅಂದರು. ನಮ್ಮಪ್ಪ ಬಿಡಲ್ಲ. ಯಾಕೆ? ನಮ್ಮಪ್ಪ ಪೊಲೀಸ್ ಆಗಿ ಕೆಲಸ ಮಾಡ್ತಾರೆ. ಆಮೇಲೆ ಅಪ್ಪನ ಕರ್ಕೊಂಡು ಆಮೇಲೆ ಈವ್ನಿಂಗ್ ಹೋದೆ, ಅವರು ಬ್ಯುಸಿ ಇದ್ರು, ಶೂಟಿಂಗ್ ಅನ್ನೋಬಿಟ್ಟು ಬಂದೆ. ಓಕೆ, ಮತ್ತೆ ಎಲ್ಲೂ ಭೇಟಿ ಮಾಡೋ ಪ್ರಯತ್ನ ಮಾಡಿಲ್ಲ? ಸಿಗ್ಲಿಲ್ಲ. ಈಗ ಯಾಕಂದ್ರೆ ನಾನು ಯಾವ್ದನ್ನ ಒಂದು ಸಿನಿಮಾ ಒಂದು ಮಾಡಿ ಅವ್ನ ಗೆಸ್ಟ್ ಆಗಿ ಕರಿಬೇಕು ಅಂತ. ಅಣ್ಣ ಈ ತರ ನಾನು ನಿಮ್ಮನ್ನು ಮೀಟ್ ಆಗಿದ್ದೆ ಚಿಕ್ಕ ವಯಸ್ಸಲ್ಲಿ, ಸೊ ನಾನೇ ಒಂದು ಸಿನಿಮಾ ಮಾಡಿದ್ದೀನಿ, ನಾನು ಗೆಸ್ಟ್ ಆಗಿ ಬನ್ನಿ ಅಂತ ಕರಿಯೋಣ ಅಂತ ನಂಗೆ ತುಂಬಾ ಆಸೆ. ನಿಮ್ಮ ಈ ಕನಸು ಆದಷ್ಟು ಬೇಗ ನೆರವೇರ್ಲಿ ಅಂತ ಹೇಳಿ ನಾವು ಕೂಡ ಆಶಯಿಸ್ತೀವಿ. ಇದ್ರ ಜೊತೆಗೆ ಬಹಳಷ್ಟು ಜನರ ಸಂದೇಶ ಇದೆ. ಸಾಮಾಜಿಕ ಕಳಕಳಿಯಿಂದ ನೀವು ಸಿನಿಮಾ ಕ್ಷೇತ್ರಕ್ಕೆ ಬಂದಿದ್ದೀರಾ, ಬಹಳ ಖುಷಿ ಆಯ್ತು. ಸೊ ನೀವು ಕೂಡ ಸಚಿತ್ ರೇ ಅವರು, ಬಿಮಲ್ ರಾಯ್ ಅವರು, ಶಾಂತಾರಾಮ್ ಅವರು ಈ ತರದೊಬ್ಬ ನಿರ್ದೇಶಕ ಆಗ್ಲಿ ಅಂತ ನಾವು ಕೂಡ ಆಶಯಿಸ್ತೀವಿ ಅಂತ ಹೇಳಿ ಚಂದ್ರಶೇಖರ್ ಅವರು ಸಂದೇಶವನ್ನ ಕಳಿಸಿದ್ದಾರೆ ಕುಮಾರ ಪಾರ್ಕ್ ನಿಂದ. ಥ್ಯಾಂಕ್ ಯು ಚಂದ್ರಶೇಖರ್ ಅವರೇ. ಹಾಗೆ ಇಲ್ಲೊಬ್ರು ಸಂದೇಶ ಕಳಿಸಿದ್ದಾರೆ, ಚಿನ್ಮಯ್, ಇವರು ಹೊಸಪೇಟೆಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಈ ಸಿನಿಮಾಗಳಲ್ಲಿ ಫೈಟಿಂಗ್ ಸೀನ್ಸ್ ಇರುತ್ತಲ್ಲ, ಅದು ತೆಗೆಯೋದು ತುಂಬಾ ಕಷ್ಟ ಅಂತ ಅನ್ಸಲ್ವಾ? ಹೇಗೆ ಆ ಸೀನ್ಸ್ನೆಲ್ಲ ಮ್ಯಾನೇಜ್ ಮಾಡ್ತೀರಾ ಡೈರೆಕ್ಟರ್ ಆಗಿ ಅಂತ ಕೇಳ್ತಾ ಇದ್ದಾರೆ. ಅದು ರಿಯಲ್ ಆಗಿರಲ್ಲ, ಯಾವುದೂ ಎಲ್ಲ ರೀಲ್ಸ್ ಎಲ್ಲ ರಿಯಲ್ ಆಬ್ವಿಯಸ್ಲಿ. ಆದರೆ ಎಲ್ಲ ಫೈಟರ್ಸ್ಗೂ ಇನ್ಶೂರೆನ್ಸ್ ಆಗಿರುತ್ತೆ. ಸೊ ಯಾರಿಗೂ ಪ್ರಾಣ ಏನು ತೊಂದರೆ ಆಗಬಾರ್ದು ಅಂತ ಇನ್ಶೂರೆನ್ಸ್ ಮಾಡಿಸಿರ್ತಾರೆ ಎಲ್ಲರಿಗೂ ಫೈಟರ್ಸ್ಗೆ. ಸೊ ಅದಾದ್ಮೇಲೆ ಶೂಟಿಂಗ್ ಆಗೋದು, ಫೈಟ್ ಸೀನ್ ತೆಗೆಯೋದು. ಯಾರಿಗೂ ಹಾಗೆ ಶೂಟ್ ಮಾಡಲ್ಲ ಮ್ಯಾಮ್. ಸೂಪರ್. ಬಟ್ ಆದ್ರೂ ಎಷ್ಟು ಕೇರ್ಫುಲ್ ಆಗಿದ್ರು ಕಡಿಮೆ ಅನ್ಸುತ್ತಲ್ವಾ ಆ ಟೈಮಲ್ಲಂತೂ? ಅದು ಡೈರೆಕ್ಟರ್ಗೆ ತುಂಬಾ ಜವಾಬ್ದಾರಿ, ತುಂಬಾ ಭಯ ಇರುತ್ತೆ. ಫೈಟಿಂಗ್ ಸೀನ್ ಆಗ್ಬೇಕಾದ್ರೆ ಭಯ ಆಗ್ತಾರೆ ಯಾರಿಗೂ. ಯಾಕಂದ್ರೆ ಲೀಡ್ರ್ಗೂ ಆಗ್ಬಾರ್ದು, ಸ್ಟೆಂಟ್ ಅವ್ರಿಗೂ ಆಗ್ಬಾರ್ದು, ಎಲ್ಲ. ಯಾಕಂದ್ರೆ ಎಲ್ಲರಿಗೂ ಫ್ಯಾಮಿಲಿ ಇರುತ್ತೆ, ಇದನ್ನ ನಂಬ್ಕೊಂಡೇ ಜೀವನ ನಡೆಸ್ತಾ ಇರ್ತೀವಿ. ಸೊ ಯಾರಿಗೂ ತೊಂದರೆ ಆಗ್ಬಾರ್ದು ಅಂತ ಇರುತ್ತೆ. ಸೊ ತುಂಬಾ ಕಾಳಜಿ, ಎಚ್ಚರಿಕೆ ಎಲ್ಲವೂ ಅಲ್ಲಿ ಅಗತ್ಯ. ಖಂಡಿತ. ಅನಂತರಾಜು ಗೋರ್ಲಡಕು ಇಲ್ಲಿಂದ ಸಂದೇಶ ಕಳಿಸಿದ್ದಾರೆ. ಸೊ ನೀವು ನಮ್ಮ ಆಕಾಶವಾಣಿ ಸಿನಿಧನಿಗೆ ಬಂದಿದ್ದು ಬಹಳ ಖುಷಿ ಆಯ್ತು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ, ಮಾಲಾಶ್ರೀ ಸಿನಿಮಾನ ನೀವು ನೆನಪಿಸ್ಕೊಂಡ್ರಿ, ಆಕೆನೇ ಹೀರೋ ಅಂತ ಹೇಳಿದ್ರಿ, ಬಹಳ ಖುಷಿ ಆಯ್ತು ನಿಮ್ಮ ಮಾತುಗಳನ್ನ ಕೇಳಿ ಅಂತ ಅನುಷಾ ಬೆಂಗಳೂರಿನಿಂದ ಸಂದೇಶ ಕಳಿಸಿದ್ದಾರೆ. ವಿಜಯಪುರದಿಂದ ಲಕ್ಷ್ಮೀ ಬೀರಾದ್ ಅವರು ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ನೀವು ಬಹಳ ಚಂದ ಮಾತಾಡ್ತಾ ಇದ್ದೀರಿ ಸರ್ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಅರುಣ್ ಅವರೇ, ನಮ್ಗೆ ಹೀರೋ ಹೀರೋಯಿನ್ ಅನ್ನೋದಕ್ಕಿಂತ ಒಂದು ಸಿನಿಮಾ ಅಂತ ಹೇಳಿದ್ರೆ ಹಾಡು, ಕಥೆ ತುಂಬಾ ಮುಖ್ಯ ಆಗುತ್ತೆ ಅಂತ ಹೇಳಿ ನಂಬರ್ ಎಂಡಿಂಗ್ ವಿತ್ 774 ಸಂದೇಶ ಕಳಿಸಿದ್ದಾರೆ. ಸೊ ನಿರ್ದೇಶಕರಿಗೂ ಕೂಡ ಅಷ್ಟೇ ಅಲ್ವಾ, ಕಥೆ ತುಂಬಾನೇ ಮುಖ್ಯ ಮ್ಯಾಮ್. ಏನಂದ್ರೆ ಕಥೆ ಇಲ್ಲ, ಯೂನಿವರ್ಸಲ್ ನೋಡ್ಬೇಕಂದ್ರೆ ಕಥೆನೇ ಇಂಪಾರ್ಟೆಂಟ್. ನಾವು ಭಾರತೀಯ ಸಂಸ್ಕೃತಿಯಲ್ಲಿ ನಮ್ಮ ಸಂಸ್ಕೃತಿನ ತೋರಿಸ್ಬೇಕಂದ್ರೆ ಅದು ನಾವು ಸಾಂಗ್ ಟೈಪಲ್ಲಿ ತೋರಿಸ್ಬೇಕಾಗುತ್ತೆ, ಮತ್ತೆ ನೃತ್ಯ ಟೈಪಲ್ಲಿ ತೋರಿಸ್ಬೇಕಾಗುತ್ತೆ. ಹಂಗಂದ್ರೆ ಹಳೆಯಿಂದ ನಡ್ಕೊಂಬಂದಿರೋದು ಹಾಗೆ. ಈಗ ಇದನ್ನ ಮಾಡರ್ನೈಸ್ ಮಾಡಿಬಿಟ್ಟು ಒಂದು ಸಿನಿಮಾ ಆದಮೇಲೆ ಸಾಂಗ್ ಬೇಕು, ಡ್ಯಾನ್ಸ್ ಬೇಕು ಅಂತ ಅಷ್ಟೇ. ಸೊ ಇಂತಿಂತ ಎಲಿಮೆಂಟ್ ಇರಲೇಬೇಕು, ಅದಿದ್ರೆ ಮಾತ್ರ ಸಿನಿಮಾ ಅನ್ನೋಗೆ ಒಂದು. ಈಗ ನೀವು OTT ಅಲ್ಲಿ ನೀವು ನೋಡಿದಾಗ OTT ಅಲ್ಲಿ ತಗೊಳ್ಳೋದೇ ನಿಮಗೆ ಕಂಟೆಂಟ್ ಚೆನ್ನಾಗಿದ್ರೆ ಮಾತ್ರ, ಸಾಂಗ್ ಚೆನ್ನಾಗಿರುತ್ತೆ ನಿಜ. ಸೊ ನಿಮ್ ಕಂಟೆಂಟ್ ಚೆನ್ನಾಗಿತ್ತ ನಿಮ್ಗೆ ತಗೋತಾರೆ, ಇಲ್ಲ ಅಂದ್ರೆ ಇಲ್ಲ ಸಿಗೋದಿಲ್ಲ. ಸೊ ಈ ಮಧ್ಯೆ ಎಲ್ಲೋ ಈ OTT ಪ್ಲಾಟ್ಫಾರ್ಮ್ ನಿಂದ ಥಿಯೇಟರ್ ಕಲ್ಚರ್ ಹೋಗ್ತಾ ಇದೆ ಅಂತ ನೋವು ಕೂಡ, ಕೊರಗು ಕೂಡ, ಒಂದು ಕೂಗು ಕೂಡ ಇದೆ ಮ್ಯಾಮ್. ಈಗ ಏನಂದ್ರೆ ಥಿಯೇಟರ್ ಬಂದ್ಮೇಲೆ OTT ಬರ್ತಾ ಇರೋದು. OTT ಅಲ್ಲಿ ಕೆಲವೊಂದು ಸಿನಿಮಾಗಳು ಮಾತ್ರ ರಿಲೀಸ್ ಮಾಡ್ತಾ ಇದ್ದಾರೆ, ಡೈರೆಕ್ಟಾಗಿ OTT ರಿಲೀಸ್ ಮಾಡ್ತಾ ಇದ್ದಾರೆ. OTT ರಿಲೀಸ್ ಮಾಡಿ, ಸೊ ಅಲ್ಲೂ ಅಷ್ಟೇ ಮ್ಯಾಮ್, ಥಿಯೇಟರ್ ಏನು ಟಿಕೆಟ್ ಪ್ರೈಸ್ ಕೊಡ್ತಾರೋ ಸೊ ಅದನ್ನೇ ಪೇ ಮಾಡಿ OTT ನೋಡ್ಬೇಕಾಗುತ್ತೆ. ಸೊ ಒಂದೆರಡು ಸಿನಿಮಾಗಳು ಬಂದು ರಿಲೀಸ್ ಮಾಡಿದ್ದಾರೆ OTT ಡೈರೆಕ್ಟಾಗಿ. ಸೊ ಅದಕ್ಕೆ ಎಷ್ಟು ಪೇ ಮಾಡ್ತಿದ್ರೆ $399 ಅವ್ರ $299 ಪೇ ಮಾಡಿ ನೋಡ್ತಿದ್ದಾರೆ. ಅದ್ರ ಬದಲು OTT ನೋಡೋ ಬದಲು ಫಸ್ಟ್ ಎಕ್ಸ್ಪೀರಿಯನ್ಸ್ ಥಿಯೇಟರ್ ಹಾಕ್ಬಿಡ್ಲಿ. ಆ ಬಿಗ್ ಸ್ಕ್ರೀನ್ ಎಕ್ಸ್ಪೀರಿಯನ್ಸ್ ಬೇರೆ, ಆ ಬಿಗ್ ಸ್ಕ್ರೀನ್ ಮಜಾನೇ ಬೇರೆ.
ಹೌದು, ನಿಜ. ಸೊ ಜನರ ಮಧ್ಯೆ ಕೂತು ನೋಡಿದಾಗ್ಲೇ ಸಿನಿಮಾದ ಸೊಗಸು ಗೊತ್ತಾಗುವಂತದ್ದು ಅಂತ ಹೇಳಿ ಮತ್ತೊಬ್ರು ಸಂದೇಶ ಕಳಿಸಿದ್ದಾರೆ. ಸೊ ನಿಮ್ಮ ಫ್ಯೂಚರ್ಗೆ ಆಲ್ ದ ಬೆಸ್ಟ್, ನಿಮ್ಮೆಲ್ಲ ಪ್ರಾಜೆಕ್ಟ್ಸ್ ಕೂಡ ಒಳ್ಳೇದಾಗ್ಲಿ ಅಂತ ಹೇಳಿ ಗೋಪಾಲ್ ಗೌಡ ಕೆಂಗುಂಟೆ ಮಲತ್ತಹಳ್ಳಿಯಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಗೋಪಾಲ್ ಅವರೇ. ಸೊ ಹೀಗಿದ್ಮೇಲೆ ನಿಮ್ಮ ಮುಂದಿನ ಎಲ್ಲ ಪ್ರಾಜೆಕ್ಟ್ಸ್ ಬಗ್ಗೆ ನೀವು ಹೇಳಲೇಬೇಕು. ಈಗ ಹೇಳಿದ್ನಲ್ಲ, ಪಿಂಕು ಅಂತ ಒಂದು ಮಾಡ್ಕೊಳ್ತಾ ಇದೀವಿ. ಈಗ ಒಂದು ಬಯೋಪಿಕ್ ಯಾವಾಗ ಬರ್ಬೋದು ತೆರೆಗೆ? ಮ್ಯಾಮ್ ಇದಕ್ಕೆ ಸೆನ್ಸರ್ಗೆಲ್ಲ ರೆಡಿ ಆಗಿದೆ ಆಲ್ಮೋಸ್ಟ್. ಇದನ್ನ ನಾವು ಅವಾರ್ಡ್ ಕಳಿಸ್ತೀವಿ. ಅವಾರ್ಡ್ ಅಲ್ಲಿ ಆದ್ಮೇಲೆ ಒಂದು ಸಿಂಗಲ್ ಥಿಯೇಟರ್ ರಿಲೀಸ್ ಮಾಡ್ತಾ ಇದೀವಿ. ಮತ್ತೆ ಇದನ್ನ ಒಂದು ಸಿಂಗಲ್ ಥಿಯೇಟರ್ ರಿಲೀಸ್ ಮಾಡಿ ಮೋಸ್ಟ್ ಆಫ್ ದ ಸ್ಕೂಲ್ಸ್ ಇನ್ ಬ್ಯಾಂಗ್ಳೂರ್ ವಿ ಆರ್ ಪ್ಲಾನಿಂಗ್ ಟು ರಿಲೀಸ್. ಅವ್ರಿಗೊಂದು ಶೋ ಕೊಡೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ. ಸೊ ಇದ್ರ ಜೊತೆಗೆ ನೀವು ಆಗ್ಲೇ ಹೇಳಿದ್ರಿ ಒಂದು ಬಯೋಪಿಕ್ ಕೂಡ ರೆಡಿ ಮಾಡ್ತಾ ಇದ್ದೀವಿ. ಸೊ ಇದ್ರ ಜೊತೆಗೆ ಏನಾದ್ರು ಸ್ವಲ್ಪ ಏನ್ ಹೇಳ್ತಾರೆ ಕಮರ್ಷಿಯಲ್ ಆಗಿ ಇರುವಂತ ಚಿತ್ರಗಳು ಆ ತರದ್ದೇನಾದ್ರೂ? ಇನ್ನೊಂದು ಮಗು ಫಿಲ್ಮ್ ಒಂದು ಮಾಡ್ಕೊಂಡಿದ್ದೀನಿ. ಸೊ ಏನಂದ್ರೆ, ಈಗ ನೀವು ಯೂಟ್ಯೂಬ್ ಅಲ್ಲಿ ನೋಡಿದಾಗ 2 ವರ್ಷ ಮಗು ಶ್ಲೋಕ ಹೇಳ್ತಾ ಇರುತ್ತೆ, ನಿಜ. ಆ ಸಾಂಸ್ಕ್ರಿಟ್ ವರ್ಡ್ಸ್ ಎಲ್ಲ ಪ್ರೊನೌನ್ಸ್ ಮಾಡುತ್ತೆ, ಗಾಯತ್ರಿ ಮಂತ್ರ ಹೇಳುತ್ತೆ, ಇದೆಲ್ಲ ಇರುತ್ತೆ. ಇದನ್ನ ಹೋಗಿ ಡಾಕ್ಟರ್ ಹತ್ರ ಸೈಕ್ಯಾಟ್ರಿಕ್ ಅಂತ ಕೇಳಿದಾಗ ಇಲ್ಲ, ಕೆಲವೊಂದು ಮಕ್ಕಳಿಗೆ ಸೊ ಪ್ರೀವಿಯಸ್ ಬರ್ತ್ ಏನಿರುತ್ತೋ ಅದು ಕಂಟಿನ್ಯೂ ಆಗುತ್ತೆ ಕಲ್ಚರ್. ಸೊ ಒಂದು 5 ವರ್ಷ 10 ವರ್ಷ ಆದ್ಮೇಲೆ ಅದು ಸ್ಟಾಪ್ ಆಗ್ಬಿಡುತ್ತೆ, ಆ ಥರ ಹೇಳ್ತಾರೆ. ಯಾಕಂದ್ರೆ ಯಾಕೆ ಸ್ಟಾಪ್ ಆಗುತ್ತೆ ಅಂದ್ರೆ ಇಲ್ಲಿ ಎಜುಕೇಶನ್ ಸಿಸ್ಟಮ್ ಆ್ಯಡ್ ಮಾಡಿಬಿಡ್ತಾರೆ. ಆವಾಗ ಬೂಬ್ರು ಸೊ ಗಾಯತ್ರಿ ಮಂತೆಲ್ಲ ಕಳೆದೋಗ್ಬಿಟ್ಟು ಪೊಯಮ್ ಸ್ಟಾರ್ಟ್ ಆಗುತ್ತೆ, ರೈಮ್ ಸ್ಟಾರ್ಟ್ ಆಗುತ್ತೆ. ಸೊ ಇದೆ, ಸೊ ಮಗುನ ಅದು ಬೆಳೆಯಕ್ಕೆ ಬಿಡಲ್ಲ. ಆ ಕಂಟೆಂಟ್ ಬೇಸ್ಡ್ ಒಂದು ಮೂವಿ ಮಾಡ್ಕೊಂಡಿದ್ದೀವಿ, ಅತೀಂದ್ರಿಯ ಅಂತ. ಸೊ ಅದು ಸ್ಕ್ರಿಪ್ಟ್ ನಡೀತಾ ಇದೆ. ಸೊ ಇದೆಲ್ಲವೂ ಅತೀಂದ್ರಿಯ ಶಕ್ತಿ. ಅತೀಂದ್ರಿಯ ಯಾಕಂದ್ರೆ ಸಿನಿಮಾದ ಚಿಕ್ಕ ಮಗು ಹೆಸರು ಬಂದು ಅತಿಶಯ ಅಂತ. ಅವ್ರ ಮಾವ ಕ್ಯಾರೆಕ್ಟರ್ ಒಬ್ಬ ಇದೆ ಹುಡುಗ, ಅವನ ಹೆಸರು ಇಂದ್ರ. ಸೊ ಅವ್ರ ಅತೀಂದ್ರಿಯ. ಸೊ ಇದೇ ಕಂಟೆಂಟ್. ಈವನ್ ನಿಮ್ಮ ಕಂಟೆಂಟ್ಗೆ ಈ ಟಾಪಿಕ್ ಕೂಡ ಅಂದ್ರೆ ಶೀರ್ಷಿಕೆ ಕೂಡ ಮ್ಯಾಚ್ ಆಗುತ್ತೆ. ಸೊ ಅತೀಂದ್ರಿಯ ಅನ್ನುವಂಥದ್ದು ಕೂಡ ಒಂದು ಸೈಕಾಲಜಿನಲ್ಲಿ ಬರುವಂತದ್ದು, ಅದು ಏನೋ ಒಂದು ಎಲ್ಲವನ್ನ ಮೀರಿದಂತ ಒಂದು ಸ್ಪಿರಿಚುಯಾಲಿಟಿ ಆ ಥರದ್ದೇನೋ ಒಂದು ಹೇಳೋವಂಥ. ಯಾಕಂದ್ರೆ ಆ ಮಗು ಇವಾಗ ಗಾಯತ್ರಿ ಮಂತ್ರ ಚಿಕ್ಕ ಮಗು ಹೇಳುತ್ತೆ, ದೊಡ್ಡವ್ರು ಕೇಳಿ ಒಂದು 40 ಅವ್ರು ಹೇಳಲ್ಲ. ಯಾಕಂದ್ರೆ ಅದು ಪ್ಯೂರ್ ಆಗಿದೆ ಮೈಂಡ್. ಮತ್ತೆ ಅದಕ್ಕೆ ಪ್ರೀವಿಯಸ್ ಇಂದ ಹೆಂಗ್ ಕ್ಯಾರಿ ಮಾಡ್ಕೊಂಡ್ ಬಂದಿದೆಯೋ ಗೊತ್ತಿಲ್ಲ. ಸೊ ದಟ್ ಕಿಡ್ ಇಸ್ ಸೋ ಏನಂತಾರೆ ಅಷ್ಟು ಪ್ಯೂರ್ ಆಗಿದೆ. ಅದಕ್ಕೆ ಅದೆಲ್ಲ ಗೊತ್ತಿರೋದು, ಶ್ಲೋಕಸ್ ಎಲ್ಲ ಅಷ್ಟು ಚೆನ್ನಾಗಿ ಹೇಳ್ತಾರೆ ಮಕ್ಕಳೆಲ್ಲ. ಸೊ ಅದನ್ನ ಇಟ್ಕೊಂಡೆ ನಮ್ಮ ಕಂಟೆಂಟ್ ಆಂಜನೇಯನ್ ಎತ್ಕೊಂಡು ಹೋಗ್ಬಿಟ್ರು, ಸೂಪರ್ ಮ್ಯಾನ್ ಮಾಡ್ಬಿಟ್ರು, ನಮ್ದನ್ನ ಎತ್ಕೊಂಡು ಎಲ್ಲರೂ ಮಾಡ್ತಾರೆ. ನಮ್ಮ ರಾವಣನ ಪುಷ್ಪಕ ವಿಮಾನ ಆಯ್ತು, ದ್ರೋಣಾಚಾರ್ಯರ ಕುಂಭ ಪ್ರಣಾಳ ಶಿಶು ಆಯ್ತು, ಎಲ್ಲವೂ ನಮ್ಮಲ್ಲೇ ಇದೆ. ನಿಜ, ನಮ್ದು ನಾವೇನು ಯೂಸೇ ಮಾಡ್ತಾರೆ, ನಾವು ಬೇರೆ ಕಡೆಯಿಂದ ಅಡಾಪ್ಟ್ ಮಾಡ್ಕೊಂಡು ನಾವು ಸಿನಿಮಾಗಳು ಮಾಡ್ತಾ ಇದ್ವಿ. ನಮ್ದನ್ನ ನಾವು ಚೆನ್ನಾಗಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೂಪರ್, ನಿಮ್ಮ ಎಲ್ಲ ಥಾಟ್ಸ್ ತುಂಬಾ ಇನ್ಸ್ಪೈರಿಂಗ್ ಆಗಿದೆ. ಸೊ ಎಷ್ಟೊಂದು ವಿಚಾರ ಈಗ ನಾನು ಕದ್ದಿದ್ದೀನಿ ನಿಮ್ಮಿಂದ, ಬಹಳ ಖುಷಿ ಆಯ್ತು. ನಿಮ್ಮ ಎಲ್ಲ ಪ್ರಾಜೆಕ್ಟ್ಸ್ಗೂ ಆಲ್ ದ ವೆರಿ ಬೆಸ್ಟ್ ಹೇಳ್ತಾ, ಸೊ ಎಲ್ಲವೂ ನಿಮಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಆಕಾಶವಾಣಿ ಕಡೆಯಿಂದ ಕೂಡ ಹಾರೈಸ್ತೀವಿ, ನಮ್ಮ ಕೇಳುಗರ ಕಡೆಯಿಂದ ಕೂಡ ಹಾರೈಸ್ತೀವಿ. ಧನ್ಯವಾದಗಳು ನಮ್ಮ ಆಕಾಶವಾಣಿ. ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಮ್ಯಾಮ್? ತುಂಬಾ ಚೆನ್ನಾಗಿತ್ತು. ಇದು ಫಸ್ಟ್ ಟೈಮ್ ನಾನು ಆಕಾಶವಾಣಿಯಲ್ಲಿ, ಯಾಕಂದ್ರೆ ಸದ್ದು ಸಿನಿಮಾ ಮಾಡಿದಾಗ ನಾನು ಪ್ರೆಸ್ ಮೀಟ್ ಬೇರೆ ಬೇರೆ ಟಿವಿ ಚಾನೆಲ್ಸ್ ಎಲ್ಲ ಆಗಿದ್ದು. ಸಡನ್ ಆಗಿ ನಿಮ್ಮಿಂದ ಕರೆ ಬಂದಾಗ ನನಗೂ ಅಷ್ಟೊಂದು ಶಾಕ್ ಆಯ್ತು, ಆಕಾಶವಾಣಿನ ಯಾರಾದ್ರೂ ಪ್ರ್ಯಾಂಕ್ ಮಾಡ್ತಾ ಇದಾರ ನಮ್ಮ ಹುಡುಗರು ಯಾರಾದ್ರು ಅಂತ. ಆಮೇಲೆ ನಂಗೆ ಗೊತ್ತಾಯ್ತು, ಓಕೆ ಈ ತರ ಆಕಾಶವಾಣಿಯಲ್ಲಿ ಕರೆದಿದ್ದಾರೆ. ಅದಾದ್ಮೇಲೆ ನನಗೆ ಬಂದಾಗ ನಾನು ಫಸ್ಟ್ ಟೈಮ್ ಆಕಾಶವಾಣಿ ಒಳಗಡೆ ಬಂದಿದ್ದು. ನಾನು ಹೋಗ್ಬೇಕಾದ್ರೆ ನೋಡ್ಕೊಂಡು ಹೋಗಿದ್ದೆ ಅಷ್ಟೇ. ಸೊ ನೀವು ನಿಜವಾಗ್ಲೂ ತುಂಬಾ ಇನ್ಫಾರ್ಮೇಟಿವ್, ನನಗೆ ಏನಂತಾರೆ ಸಪೋರ್ಟಿವ್ ಆಗಿ ಮಾತಾಡಿದ್ವಿ. ನನಗೆ ಒಂಥರ ನರ್ವಸ್ ಆಗದಿರೋ ತರ. ರಿಯಲಿ ನಾನು ಡೈರೆಕ್ಟರ್ನ ನಡಗಿಸೋದು ಉಂಟೆ? ಇಲ್ಲ, ನಮಗ್ ಭಯ ಆಗ್ತಾ ಇರುತ್ತಲ್ಲ, ನೀವು ಏನ್ ಕ್ವಶನ್ ಕೇಳ್ಬಿಡ್ತೀರಾ ಅಂತ. ಒಳ್ಳೇದಾಗ್ಲಿ, ಥ್ಯಾಂಕ್ ಯು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಇದಾಗಿತ್ತು ಇದಾಗಿತ್ತು ಇವತ್ತಿನ ಸಿರಿದನಿ ಕಾರ್ಯಕ್ರಮ. ನಮ್ಮ ಜೊತೆಯಾಗಿದ್ರು ನಟ, ನಿರ್ದೇಶಕ, ನಿರ್ಮಾಪಕ ಅರುಣ್. ಅವರೊಟ್ಟಿಗಿನ ಮಾತುಕತೆ ನಿಮಗೆ ಖುಷಿ ಕೊಟ್ಟಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಜೊತೆಯಾಗೇ ಇದ್ದೀನಿ, ನಿಮ್ಮ ಅಜಯ್ ರಮ್ಯಾ.